ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ RSS ಬಗ್ಗೆ ನನಗಿರುವ ಭಾವನೆಗಳನ್ನ ಹಂಚ್ಕೊಳ್ಳೋದು ಬಯಸ್ತೀನಿ. ಅದು ಒಂದು ಸಾರಿಗೆ ಆಗೋದಿಲ್ಲ. ಯಾಕೆಂದರೆ RSS ನಾನು ಬುದ್ಧಿ ತಿಳಿದಾಗಿನಿಂದ, ನಾನು ಮಿಡ್ಲ್ ಸ್ಕೂಲ್ನಿಂದ ಫಸ್ಟ್ ಕೇಳಿದ್ದು, ಅವತ್ತಿನಿಂದ ಇವತ್ತುವರೆಗೂ ಅದನ್ನು ನೋಡ್ತಾ ಬಂದಿದ್ದೀವಿ. ಅದು ಏನಾಗ್ತದೆ ಗಮನಿಸ್ತಾ ಬಂದಿದ್ದೀವಿ. ಮತ್ತು ನಮ್ಮ ಜೊತೆ ಇರೋ ಅನೇಕ ಜನಗಳು RSS ಅಂದ ತಕ್ಷಣ ಅದು ವೈರಿ ಸಂಸ್ಥೆ, ಅದು ಎಲ್ಲೋ ಬಂದಿದೆ, ಅದರಿಂದ ಸ್ವಾತಂತ್ರ್ಯ ಪಡಿಬೇಕು ಅಂದಾಗ ಅಷ್ಟು ಅರ್ಥ ಬರೋದಿಲ್ಲ. ಅದಕ್ಕೆ ಸ್ವಾತಂತ್ರ್ಯ ಹೊರಟೋಗಿದೆ ಅನ್ನುವ ಭಾಷೆನ ಬಳಸೋ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯ ಬೇರೆ, ಸೈದ್ಧಾಂತಿಕ ಬಿಡುಗಡೆ ಬೇರೆ. ಇದು ಬಹಳಷ್ಟು ಈ ಕಾಂಗ್ರೆಸ್ನ ಅವಿವೇಕಿಗಳಿಗೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮ, ನನ್ನ ಸ್ವಾತಂತ್ರ್ಯ ಅನ್ನೋದು ಆಕ್ಯುಪೇಷನ್ ಬೈ ದ ಇನ್ಇಮಿಕಲ್ ಫೋರ್ಸಸ್, ಯೂಶಲಿ ಫಾರಿನ್ ಫೋರ್ಸಸ್. ಆಗ ನನಗೆ ಅದರಿಂದ ನನಗೆ ಸ್ವಾತಂತ್ರ್ಯ ಬೇಕು. ಬಟ್ ಇದು ಲಿಬರೇಷನ್ ಫ್ರಮ್ ಸೈದ್ಧಾಂತಿಕ ಲಿಬರೇಷನ್ ಬೇಕು, ನನಗೆ ಬಿಡುಗಡೆ ಬೇಕು. ಅದು ತಪ್ಪು ಹೇಳ್ತಿದೆ ಅಂದಾಗ ಅದನ್ನು ಹೇಳಬೇಕು ನಾವು. ಅದು ಸರಿನಾ ತಪ್ಪ, ಅದು ಇಲ್ಲಿರೋ ಜನಗಳು ಕೂತ್ಕೊಂಡು ಮಾತನಾಡಬೇಕಾಗುತ್ತೆ. ಯಾಕೆಂದರೆ RSSನಲ್ಲಿರೋರು ಯಾರೂ ಬೇರೆ ದೇಶಗಳಿಂದ ಬಂದಿಲ್ಲ, ಯುರೋಪ್ನಿಂದ ಬಂದಿಲ್ಲ, ಪಾಕಿಸ್ತಾನದಿಂದ ಬಂದಿಲ್ಲ, ಅರಬ್ ಕಂಟ್ರಿಯಿಂದ ಬಂದಿಲ್ಲ. ನಮ್ಮ ಜನಗಳೇ, ನನ್ನ ಮನೆಯ ಜನಗಳೇ, ನನ್ನ ಪಕ್ಕದ ಮನೆಯ ಜನಗಳು, ನನ್ನ ಬೀದಿಯ ಜನಗಳು, ಪಕ್ಕದ ಬೀದಿಯ ಜನಗಳು, ನನ್ನ ಊರಿನ ಜನಗಳು, ದೇಶದ ಜನಗಳು. ಇದ್ರ ಬಗ್ಗೆ ನಾವು ಇಟ್ಕೊಂಡೇ ಹೋಗಬೇಕು. ಇವತ್ತೇನಾಗಿದ್ದರೆ ಎಮೋಷನಲ್ ಆಗಿ ಮಾತಾಡೋದು, ಅವರು ಅಷ್ಟೇ ಇವರು ಅಷ್ಟೇ, ನನಗೆ ಯಾರ ಬಗ್ಗೆನೂ ಹೆದರಿಕೆ ಇಲ್ಲ. ಏನು ಹೆದರಿಕೆ ಆಗಬೇಕು ಅದಕ್ಕೆ? ಎಷ್ಟು ಜನ ಮಾತನಾಡಿದ್ದಾರೆ, ಆ ಕಾಲದಿಂದ ಇವತ್ತಿಗೂ ಮಾತನಾಡ್ತಾನೆ ಇದ್ದಾರೆ. ಆದರೆ ಅದನ್ನು ಹೆದರಿಕೆ ಇಲ್ಲ ಅಂದಾಗ ಅರ್ಥ ಹೇಳಿದೆನು, ನನಗೆ ಆ ರೈಡು ಈ ರೈಡು ಜೋರಾಗಿ ದುಡ್ಡು ಮಾಡಿರ್ತಾರಲ್ಲ, ಎಲ್ಲ ರೀತಿಯ ಇದನ್ನು ಬಳಸ್ಕೊಂಡು ಪರಿಕರಗಳನ್ನ ಬಳಸಿ ಮಾಡಬಾರ್ದಷ್ಟು ಭ್ರಷ್ಟಾಚಾರದಿಂದ ಮಾಡಿದವರು ಹೆದರಬೇಕು. ಸಾಮಾನ್ಯರು ಯಾಕೆ ಹೆದರ್ತಾರೆ? ಮಾತಾಡ್ತಾನೆ ಇದ್ದಾರೆ ಅದ್ರ ಬಗ್ಗೆ. ನಾನೇ ಹಿಂದೆ ಎಲ್ಲ ಮಾಡಿದ್ದೀನಿ ಅದ್ರ ಬಗ್ಗೆ. ಅದು ನಮ್ಮ ದೇಶದ ಕ್ಯಾನ್ಸರ್ ಅಂತ ಹೇಳಿದ್ದೀನಿ, ಏಡ್ಸ್ ಅಂತ ಹೇಳಿದ್ದೀನಿ. ಅದರ ಸಿದ್ಧಾಂತವನ್ನು, ನಾಟ್ ಅಬೌಟ್ ದ ಕೆಡೆಟ್ಸ್. ಈಗ AK ಸುಬ್ಬಯ್ಯನವ್ರನ್ನ ಹೇಳ್ಬೇಕು ನಾವು. ಕರ್ನಾಟಕದಲ್ಲಿ ಅದನ್ನು ಹೆಮ್ಮರವಾಗಿ ಬೆಳೆಸಿದವರು AK ಸುಬ್ಬಯ್ಯ. ನಂತರ ಅಷ್ಟೇ ತೀವ್ರವಾಗಿ ಅದರ ವಿರುದ್ಧ ಹೋರಾಡಿದವರು AK ಸುಬ್ಬಯ್ಯ. ಅಂದರೆ AK ಸುಬ್ಬಯ್ಯನವ್ರನ್ನ ನಾವು ಮಾದರಿಯಾಗಿ ತೊಗೊಂಡಾಗ ನಮಗೆ ಗೊತ್ತಾಗುತ್ತೆ, ವ್ಯಕ್ತಿ ಮುಖ್ಯ ಆಗ್ತಾನೆ, ಸಿದ್ಧಾಂತ ಅಲ್ಲ. ಸಿದ್ಧಾಂತನ ನಾವು ಬದಲಿಸ್ಕೋಬಹುದು. ಇವತ್ತು ನಾನು ನಾಸ್ತಿಕ ಆಗಬಹುದು, ನಾಳೆ ಆಸ್ತಿಕ ಆಗಬಹುದು. ಇವತ್ತು ನಾನು ಒಬ್ಬರನ್ನ ಇಷ್ಟಪಡ್ಬೋದು, ನಾಳೆ ಇಷ್ಟಪಡದೇ ಇರ್ಬೋದು. ಆದರೆ ನಾನು ಮುಖ್ಯ ಆಗ್ತೀನಿ ಹೊರತು ಸಿದ್ಧಾಂತಗಳು ಯಾವ ಕ್ಷಣದಲ್ಲೂ ಬೇಕಾದರೆ ಇದಾಗ್ತವೆ. ಅಲ್ಟಿಮೇಟ್ಲಿ ಬಿಲೀಫ್ ಸಿಸ್ಟಮ್ ಬಗ್ಗೆ ನಾನು ಎಷ್ಟು ತಾಜಾಗಿ ತೊಗೊಂಡಿರ್ತೀನಿ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತು ಒಂದು ವಿಷಯ ಬಹಳ ಕಾಲದಿಂದ ನಡೀತಾ ಇದೆ. RSS ರಿಜಿಸ್ಟರ್ಡ್ ಮಾಡ್ಕೊಂಡಿಲ್ಲ, ಆ ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇದು ಇವತ್ತು ಬಂದಿದ್ದಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾಗ ಬಂದಿದ್ದಲ್ಲ, ವರ್ಷಗಟ್ಟಲೆಯಿಂದ ನಡೀತಾ ಇದೆ. ಕಾಂಗ್ರೆಸ್ನವರು ಅದ್ರ ಬಗ್ಗೆ ಮಾತನಾಡಿದಾಗೆಲ್ಲ, ನೀವು ದೇಶ ಪ್ರೇಮಿ ಸಂಘಟನೆ ಆದರೆ ಯಾಕೆ ರಿಜಿಸ್ಟರ್ ಮಾಡಿಲ್ಲ? ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ, ಯಾಕೆ ರಿಜಿಸ್ಟರ್ ಮಾಡಬೇಕು ಅದನ್ನು? ಪ್ಲೀಸ್ ಆನ್ಸರ್ ಮೀ ಲೀಗಲಿ. ಯಾಕೆ ಅದನ್ನು ರಿಜಿಸ್ಟರ್ ಮಾಡಬೇಕು? ನೀವು ಅಂದರೆ ನೀವು MLA ನಿಂತ್ಕೋತೀರಿ, MP ನಿಂತ್ಕೋತೀರಿ, ಬೆಳೀತೀರಿ, ಸಂಪತ್ತು ಗಳಿಸ್ತೀರಿ, ಬಡವರ ಹೆಸರು ಹೇಳ್ಕೊಂಡೇ ಕಳಿಸ್ತೀರಿ, ಗರೀಬಿ ಹಠಾವ ಅಂದ್ಕೊಂಡೇ ನಿಮ್ಮ ಗರೀಬತನವನ್ನು ಹಠ ಮಾಡ್ಕೋತೀರಿ. ಆದರೆ RSS ಏನಕ್ಕೆ ಬೇಕು? ನಾನು ಹಲವಾರು ಸಂಘಟನೆ ಮಾಡಿದ್ದೆ. ಅದರಲ್ಲಿ ಎಲ್ರಿಗೂ ಗೊತ್ತಿರೋದು ಒಂದು ನ್ಯಾಯಕ್ಕಾಗಿ ನಾವು ಮತ್ತು ಕರುನಾಡ ಸೇನೆ. ನನಗೆ ಭಾಳ ಜನ ರಿಜಿಸ್ಟರ್ ಮಾಡಿಸಿ ಅಂತಾರೆ. ನಾನು ರಿಜಿಸ್ಟ್ರು ಈ ಕ್ಷಣದವರೆಗೂ ಅವೆರಡು ರಿಜಿಸ್ಟರ್ ಆಗಿಲ್ಲ. ಎಲ್ಲ ಸೇರಿ ಕಡೆಗೆ ನಾನು ಬೇಡ ಅಂದ್ರೂ ದ್ರಾವಿಡ ಸಂಘಟನೆಯನ್ನು ಮಾಡಿಸಿದ್ರು, ರಾಷ್ಟ್ರೀಯ ದ್ರಾವಿಡ ಸಂಘಟನೆ. ಇವೆರಡನ್ನು ನಾನು ಮಾಡಿಸಿಲ್ಲ. ಯಾಕೆ ಮಾಡಿಸಿ ಅಂತ ಹೇಳ್ತಿದ್ರು ಅವರು? ನಾವು ಮಾಡಿಸದೇ ಹೋದರೆ, ಅದರಲ್ಲೂ ಕರ್ನಾಟಕ ಸೇನೆ ಮತ್ತು ಇವನ್ ನ್ಯಾಯಕ್ಕಾಗಿ ನಾವು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಆ ಪದಗಳು ಅಂದರೆ ಬೇರೆ ಯಾರು ರಿಜಿಸ್ಟರ್ ಮಾಡ್ತಾರೆ. ಆಗ ನಾನು ಅವ್ರಿಗೆ ಹೇಳಿದೆ, ಆ ರೀತಿ ಆಗೋದಿಲ್ಲ. ನಾನು ಸಾರ್ವಜನಿಕವಾಗಿ ಅದರಲ್ಲಿ ಭಾಗವಹಿಸಿದರೆ, ನೀವು ಭಾಗವಹಿಸಿದರೆ, ಘೋಷಿಸಿಕೊಂಡ್ರೆ, ನಮ್ಮ ಸಂಘಟನೆ ಘೋಷಿಸಿಕೊಂಡ್ರೆ ಬೇರೆಯವ್ರು ಮಾಡ್ಕೊಳಕ್ಕಾಗಲ್ಲ. ಆದರೆ ನಾನು ಅದನ್ನು ಹೇಳಿ ದೇಣಿಗೆ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ, ಅದನ್ನು ನಡೆಸೋದಕ್ಕೆ ಹಣ ಪಡೆಯೋದಕ್ಕೆ ಶುರು ಮಾಡಿದಾಗ ಆ ಕಾನೂನಿದೆ. ಆದಷ್ಟು ಆ ಹಣವನ್ನು ಇವತ್ತು, ಹಿಂದೆ ಎಲ್ಲ ಕ್ಯಾಶ್ನಲ್ಲಿ ಕೊಡ್ಬೋದಾಗಿತ್ತು, ಇವತ್ತು ಚೆಕ್ನಲ್ಲಿ ತೊಗೋಬೇಕು ಅಂತ ಇದೆ. ಆ ಕಾಲಕ್ಕೆ ನಾನು ಹಣ ತೊಗೊಳ್ಳೋದಾದರೆ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ, ಅದನ್ನು ಆಡಿಟ್ ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ನಾನು ಟ್ಯಾಕ್ಸ್ ಎಕ್ಸೆಂಪ್ಷನ್ ತೊಗೋಬೇಕಾದ್ರೆ, ತೆರಿಗೆ ರಿಯಾಯಿತಿ ತೊಗೋಬೇಕಾದ್ರೆ, ಆ ಇನ್ಕಮ್ ಟ್ಯಾಕ್ಸ್ ಇದನ್ನು ಮಾಡಬೇಕಾದ್ರೆ ನಾನು ಆ ಡಿಪಾರ್ಟ್ಮೆಂಟ್ನಿಂದ ನಾನು ಇದನ್ನೆಲ್ಲ ಕೊಟ್ಟು, ನಾನು ರಿಜಿಸ್ಟರ್ ಮಾಡಿರೋ ಎಲ್ಲವ ದಾಖಲೆಗಳನ್ನು ಕೊಟ್ಟು ಅದಕ್ಕೆ ರಿಯಾಯಿತಿ ಪಡಿಬೇಕಾಗತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು RSS ಮಾಡಿಸಿಲ್ಲ, ಅದ್ರ ಬಗ್ಗೆ ನಾನು ತಕರಾರಿಲ್ಲ. ನಮ್ಮ ಹನುಮಂತರಾಯ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಮೊನ್ನೆ ನಮ್ಮವರು ಹೇಳಿದ್ದಾರೆ ನಿಮಗೆಲ್ಲ. ಅವರು ಟ್ರೈ ಮಾಡಿದ್ದಾರೆ, ಸಿಕ್ಕಿಲ್ಲ ಹೆಸರು.
ಆಗ ಆಸೆ ಛಿದ್ರ ಆಗಿಬಿಟ್ಟು ತಿರುಗಿ ಮಾಡ್ಸೋಕ್ಕೆ ಹೋಗಿಲ್ಲ. ಓಕೆ, ಬಟ್ ನೀವು ಕಲೆಕ್ಟ್ ಮಾಡಿರೋದು ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಅಲ್ಲ. ಒಂದು ಕಾಲದಲ್ಲಿ 100,000 ಕೋಟಿಗಿತ್ತು. ನಮಗೆ ಕಂಡಾಗೆ 100,000 ಕೋಟಿ ಮೇಲೆ ಇರಲಿಲ್ಲ. ಭಾಳ ಹೊಟ್ಟೆ ಬಟ್ಟೆ ಕಟ್ಟಿ ಅದು ಆ ಸಂಘಟನೆ ಬೆಳೆಸಿದ್ರು. ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ. ಯಾವ ರಾಜಕೀಯ ಪಕ್ಷಗಳು ಸಹ ಅವರಷ್ಟು ದುಡಿದು ಕಟ್ಟಲಿಲ್ಲ, ಯಾರೂ ಸಹ. ಇವತ್ತು ನಾವು ಏನೇ ಹೇಳಿ, ಸಾವರ್ಕರ್ ಅವರಿದ್ದುದು ಕಪ್ಪು ನೀರಿನ ಶಿಕ್ಷೆ ಅಂಡಮಾನ್ ನಿಕೋಬಾರ್ನಲ್ಲಿ. ಇವತ್ತು ನಿಮಗೆ ನಾನು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಆದರೆ ಸತ್ಯ, ನನಗೂ ಗೊತ್ತಿರೋ ಸತ್ಯಗಳು, ಅದನ್ನು ನೀವು ಅಪೋಸ್ ಮಾಡೋದಾದರೆ ಐ ಆಮ್ ರೆಡಿ ಟು ಆನ್ಸರ್ ಆರ್ ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್. ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಗಾಂಧಿ, ನೆಹರು ಜೈಲು ಹೋದ್ರು ಸ್ವಾತಂತ್ರ್ಯಕ್ಕೋಸ್ಕರ. ಅವ್ರು ಏನೇ ಜೈಲಿಗೆ ಹೋದ್ರು ಅವ್ರನ್ನ ಜೈಲಿಗೆ ಹಾಕ್ತಿದ್ದವರು ಅವರ ಹತ್ತಿರ ಇದ್ದ ಮನುಷ್ಯರುಗಳು, ಆಫೀಸರ್ಗಳು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಆಫೀಸರ್ ಇದ್ದಾರೆ ಅಂದರೆ, ಅನೇಕ ಚಳುವಳಿಗಾರರು ಮೊದಲೇ ಹೇಳ್ತಾರೆ 2 ದಿನ ಹಾಕಿ ನನ್ನ ಇಂಥ ಊರಿಗೆ ಹಾಕಿ ಅಂತ ಹೇಳಿ ಮಾಡ್ತಾರೆ. ಗಾಂಧಿ, ನೆಹರು ಇವೆಲ್ಲ ಇದ್ದದ್ದು ಅದೇ ರೀತಿ. ಯಾಕೆಂದರೆ ಕಾಂಗ್ರೆಸ್ ಸಂಸ್ಥೆ ಬ್ರಿಟಿಷರು ಹುಟ್ಟು ಹಾಕಿದ್ದ ಸಂಸ್ಥೆ. ಅವ್ರು ಹೇಳ್ತಿದ್ರು ನಾಳೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಿದ್ರು, ಇಂಥ ಸತ್ಯಾಗ್ರಹ ಮಾಡ್ತಿದ್ದೀವಿ, ಬೇರೆ ಏನೂ ಮಾಡಿಲ್ಲ. ಯಾವನೇ ಬ್ರಿಟಿಷ್ನವನೊಬ್ಬನ್ನ ಹೊಡಿಲಿಲ್ಲ, ಬಡಿಲಿಲ್ಲ, ಕೂಡಾಕೊಳ್ಳಿಲ್ಲ, ನಮ್ಮ ದೇಶ ಬಿಟ್ಟು ಹೋಗು ಅಂತ ಓದಿಲಿಲ್ಲ. ಇಲ್ಲ, ಅವ್ರನ್ನೂ ಪ್ರೀತಿಯಿಂದ ಕಾರಣ. ಆ ಪ್ರೀತಿನ ಭಗತ್ ಸಿಂಗು ಆಮೇಲೆ ಸುಭಾಷ್ ಚಂದ್ರ ಬೋಸ್ಗೆ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಕಂಡುಕೊಂಡು ಅವ್ರಿಗೆ ಹೇಳಿದ, ಅವರು ಬಯಸಿದ ಜೈಲುಗಳಲ್ಲಿ ಇರ್ತಿದ್ರು. ಅವರು ಪೂನಾನೋ, ಮುಂಬೈನೋ, ದೆಹಲಿನೋ, ನನಗೆ ಗೊತ್ತಿಲ್ಲ, ಅದನ್ನೇ ಸ್ಟಡಿ ಮಾಡೋಕ್ಕೆ ಹೋಗಿಲ್ಲ. ಆದರೆ ಸಾವರ್ಕರ್ ಆ ರೀತಿ ಮಾಡಿಲ್ಲ. ಯಾವುದೋ ಹತ್ಯೆಯಲ್ಲಿ ಅವ್ರ ಹೆಸರು ಬರುತ್ತೆ, ಲಂಡನ್ನಿಂದ ಕರ್ಕೊಂಬರ್ತಾರೆ, ಅವರು ಇಟಲಿಗೆ ಎಸ್ಕೇಪ್ ಆಗ್ತಾರೆ. ಯಾಕೆ ಒಂದು ಕಾಲದಲ್ಲಿ ಆತ್ಮಾಹುತಿ ಓದಿದ್ದೀನಿ ನಾನು ಭಾಳ ಹಿಂದೆ, ಮತ್ತೆ ಅದು ನನಗೆ ಗಮನಿಸೋಕೆ ಹೋಗಿಲ್ಲ. ಹೂವೆ ಶೇಷಾದ್ರಿ ಅವ್ರು ಬರೆದಿದ್ರು. ಸೊ ಅದೆಲ್ಲ ಮಾಡಿ ಆ ನಂತರ ಅವ್ರನ್ನ ಕರ್ಕೊಂಬಂದು 20 ವರ್ಷದ ಕಾಲ ಅಲ್ಲಿ ಹಾಕ್ತಾರೆ. 11 ವರ್ಷಗಳ ನಂತರ ಮರ್ಸಿ ಪೆಟಿಷನನ್ನು ಬರೆದು ನಿಮ್ಮ ವಿರುದ್ಧ ಹೋರಾಡಲ್ಲ ಅಂತ ಹೇಳಿ ಇಂಡಿಯಾಗೆ ಬರ್ತಾರೆ. ಅಕಸ್ಮಾತ್ ಆ ಕರಿ ನೀರಿನ ಶಿಕ್ಷೆಗೆ ಮಹಾತ್ಮ ಗಾಂಧಿ ಅಥವಾ ನೆಹರು ಇಂಥವ್ರು ಕೊಟ್ಟಿದ್ರೆ ಅವರು ಬರೀಲೇಬೇಕಾಗಿತ್ತು. ಬಂದಮೇಲೆ ಬಹುಶಃ ದೇಶದಲ್ಲಿ ಇರ್ತಾ ಇರಲಿಲ್ಲ, ಹೊರಟೋಗಿರ್ತಿದ್ರು. ಸತ್ಯವಾಗಿ ಹೇಳ್ತಿದ್ದೀನಿ, ಇದನ್ನು ಅವನ್ನ ದೂರೀಕರಿಸ್ಬೇಕು ಅಂತಲ್ಲ. ಇವತ್ತು ನಾವು ಮಾಡಬೇಕಾದ್ರೆ ಆ ಕರಿ ನೀರಿನ ಶಿಕ್ಷೆನ ಎಷ್ಟು ಜನ ಅನುಭವಿಸಿದ್ರು, ಮತ್ತು ಆ ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮದಿರಿಬ್ಬರು ಆ ಜೈಲಿನಲ್ಲಿರ್ತಾರೆ. ಸೊ ಅವ್ರ ಬಗ್ಗೆ ಗಾಂಧಿಯವರ ಜೈಲುವಾಸ ಅಥವಾ ನೆಹರು ಜೈಲುವಾಸ ತಗೊಂಡಾಗ ಅದು ಅತ್ಯಂತ ದಾರುಣ ಆಗಿದ್ದದು, ಕಠಿಣವಾಗಿದ್ದದ್ದು. ಯಾಕೆ ಜೈಲುಗಳಲ್ಲಿ ನಾನಿದ್ದೀನಿ, ನನಗೆ ಗೊತ್ತಿದೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೇ ಇದ್ದಾಗ ಹೇಗಿರುತ್ತೆ. ಇದು ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಳ್ತೀನಿ. ಆ ಜೈಲುವಾಸ ತಗೊಂಡು ಯಾರೂ ಕೂಡ ಅದರ ಬಗ್ಗೆ ತಾತ್ಸಾರದಿಂದ ಮಾತನಾಡಬಾರ್ದು ಅಥವಾ ಲೇವಡಿ ಮಾಡ್ಕೊಂಡು ಮಾತನಾಡಬಾರ್ದು. ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ಆ ಸ್ವಾತಂತ್ರ್ಯದ ವಿಷಯವನ್ನು ಬಿಡ್ತಾರೆ. ಅವರು ಮಾತನಾಡೋಕ್ಕೆ ಶುರು ಮಾಡೋದು ಹಿಂದೂ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಮಹಾಸಭಾ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ, ಅಷ್ಟು ತೀವ್ರವಾಗಿ ಸ್ವಾತಂತ್ರ್ಯ ಬಗ್ಗೆ ಹೋರಾಡಿದ್ದವರು ಬಹುಶಃ ಭಯ ಬಿದ್ದಿದ್ದಾರೆ, ಬಂದಿದ್ದಾರೆ. ಆದರೆ ಸಾರ್ವಜನಿಕ ಜೀವನದಿಂದ ಹೊರಗಡೆ ಇರೋಕ್ಕೆ ಸಾಧ್ಯ ಆಗಲಿಲ್ಲ, ಮಾಡಿಕೊಂಡ್ರು. ಬೇರೆ ಮಾಡ್ಬೋದಾಗಿತ್ತು ಅವರು, ಯಾಕೆ ಅದನ್ನು ಮಾಡಿದ್ರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆಮೇಲೆ ಹಿಂದೂ ಇದಕ್ಕೆ ಏನು ಧಕ್ಕೆ ಇರುತ್ತೆ ಅವತ್ತು ಜಿನ್ನಾ ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಿರ್ತಾರೆ, ನಮಗೆ ಸಪರೇಟ್ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದೇ ಹಂತದಲ್ಲಿ ಸ್ವಲ್ಪ ಹೆಚ್ಚು ಬೇರೆ ಬೇರೆ ವರ್ಷಗಳಲ್ಲಿ ದಲಿತ ಸ್ಥಾನ ಕೊಡಿ ಅಂತ ಅಂಬೇಡ್ಕರ್ ಮಾತನಾಡ್ತಾರೆ. ಅವರು ಮಾತನಾಡೋದ್ರಲ್ಲಿ ಅರ್ಥ ಇತ್ತು, ವೈಚಾರಿಕತೆ ಇತ್ತು ಮತ್ತು ಅಗತ್ಯತೆ ಇತ್ತು. ಆ ಸ್ಥಿತಿಗೆ ನಾವು ತಲುಪಿತ್ತು ದೇಶ. ಆದರೆ ಇವರು ಹಿಂದೂ ಧರ್ಮದ ರಕ್ಷಣೆಯಾಗಿ ನಾವು RSS ಕಟ್ಟಬೇಕು, ಹಿಂದೂ ಮಹಾಸಭಾ ಕಟ್ಟಬೇಕು. ಯಾರು? ನನ್ನ ಅನುಮಾನ ಏನು ಅಂದರೆ, ನನ್ನ ಅನುಮಾನ ವೈಯಕ್ತಿಕವಾಗಿ ನನ್ನ ಅನುಮಾನ ಯಾರ ಜೊತೆನೂ ಡಿಸ್ಕಸ್ ಮಾಡಿಲ್ಲ. ಅದೇ ಸಮಯದಲ್ಲಿ ಬಹಳಷ್ಟು ತೀವ್ರವಾಗಿ ಬಲಿಷ್ಠವಾಗಿ ಇಲ್ಲಿ ಪೆರಿಯಾರವರು ಅದರ ವಿರೋಧಿಯಾಗಿ ಶೂದ್ರ ಸಂಘಟನೆ ನಡೆಸ್ತಾ ಇರ್ತಾರೆ. ಅಲ್ಲಿ ಕೂಡ ಪದೇ ಪದೇ ಅವರು ನಿರಾಕರಿಸೋದು, ಧಿಕ್ಕರಿಸೋದು, ಖಂಡಿಸೋದು ವೈದಿಕ ಧರ್ಮವನ್ನು. ಅವ್ರು ಯಾರೂ ಹಿಂದೂ ಬಗ್ಗೆ ಮಾತಾಡಲಿಲ್ಲ, ಹಿಂದೂಗಳಲ್ವೋ ಅಂತ ಹೇಳಲಿಲ್ಲ. ಆದರೆ ಬ್ರಾಹ್ಮಣಶಾಹಿ, ಬ್ರಾಹ್ಮಣ್ಯ ಮತ್ತು ವೈದಿಕ ಧರ್ಮ ಅದನ್ನು ತುಂಬ ಖಂಡಿಸ್ತಾರೆ. ಆ ಖಂಡಿಸ್ತಾ ಇರೋ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಸಾವರ್ಕರ್ RSS ಶುರು ಮಾಡ್ತಾರೆ. RSS ಶುರು ಮಾಡಿದ್ದು ಕೂಡ ನನಗಿದಿಲ್ಲ. ಅವರ ಹಕ್ಕು, ಸ್ವಾತಂತ್ರ್ಯ ಶುರು ಮಾಡಿದ್ರು, ಮೇ ಬಿ ಫಾರ್ ದ ಗುಡ್ ಆಫ್ ದ ಸೊಸೈಟಿ. ಆದರೆ ಸಾವರ್ಕರ್ ಬಗ್ಗೆ ಅಲ್ಪ ಸ್ವಲ್ಪ ಸ್ಟಡಿ ಮಾಡೋ ನನಗೆ ಇತ್ತೀಚೆಗೆ ಸ್ಟಡಿ ಮಾಡಿದಾಗ ಬೇಸರ ಆಗೋದು, ಸಿಟ್ಟು ಬರೋದು ಮತ್ತು ಅಂಥ ವ್ಯಕ್ತಿ ಬಗ್ಗೆ ಇರೋ ಗೌರವ ಅದು ಕೆಳಕ್ಕೆ ಹೋಗೋದು ಯಾವಾಗ ಅಂತ ಹೇಳಿದ್ರೆ, ಅವರು ಮನುಸ್ಮೃತಿಯನ್ನು ಬಹಳ ಇಷ್ಟಪಡ್ತಾರೆ. ಸಾವರ್ಕರ್ ಅವರು ಚಿತ್ಪಾವನ ಬ್ರಾಹ್ಮಣರು. ನಾನು ಹಳ್ಳಿ ಕೃಷಿಕನ ಮಗ. ನನ್ನ ಧರ್ಮ, ನಾನು ಧರ್ಮಾತೀತ. ನನಗೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮ ಯಾವುದೂ ದೊಡ್ಡದು ಅನಿಸಲ್ಲ.
ಆದರೆ ಹಾಗಂತ ಹೇಳಿ ಹಿಂದೂ ಬಿಟ್ಟು ಅಲ್ಲೋಗಿ ಅಂತ ಹೇಳಲ್ಲ, ಎಲ್ಲದರಲ್ಲೂ ಕೊರತೆಗಳಿದ್ದೇ ಇದೆ. ಹೋಗಬೇಕು ಅಂತ ಈ ಕ್ಷಣದವರೆಗೂ ಅನಿಸಿಲ್ಲ ಇದು ದೊಡ್ಡ ಧರ್ಮ ಅಂತ. ಆದರೆ ದೊಡ್ಡ ಚಿಂತಕ ಅಂತ ಗೊತ್ತಾಗೋದು ನಮಗೆ ಬುದ್ಧ ಈ ನೆಲ್ದವನಲ್ವಾ. ಸಾವರ್ಕರ್ ಅವ್ರಿಗೆ ಇಸ್ಲಾಂ ಬಗ್ಗೆ ಯಾವ ಕಾರಣಕ್ಕೂ ಸಹನೆ ಇರಲಿಲ್ಲ. 300 ವರ್ಷ ಆಳ್ಬಿಟ್ಟಿದ್ರು ಮೊಘಲರು, ಮುಸ್ಲಿಮರು ಆಳ್ಬಿಟ್ಟಿದ್ರು. ಆಗ ಬಹಳ ಜನನ ಕನ್ವರ್ಟ್ ಮಾಡಿದ್ರು. ಆ ಪದಗಳು ಎಷ್ಟು ಸರಿ ಅನ್ನೋದನ್ನು ಯೋಚನೆ ಮಾಡಿ. ಅವರು ಕನ್ವರ್ಟ್ ಮಾಡಿದರೆ, ಮೊಘಲ್ ದೊರೆಗಳು, ಟಿಪ್ಪು ಸುಲ್ತಾನ್ ಕನ್ವರ್ಟ್ ಮಾಡಿದ್ರು ಆ ದೊರೆಗಳಂತ ಒಪ್ಕೊಳ್ಳೋಣ. ಅವರು ಕೂಡ ಇತಿಹಾಸವನ್ನು ಭಾಳ ಸ್ಟಡಿ ಮಾಡಿದ್ದವರು, ಅಪಾರವಾಗಿ ಬರೆದಿದ್ದಾರೆ ಸಾವರ್ಕರ್ ಎಲ್ಲ, ಒಪ್ಕೊಳ್ಳೋಣ ಅದನ್ನು. ಆದರೆ ನೀವು ಬಳಸ್ತಾ ಇರೋ ಒಂದು ಪದ ಹಸಿ ಸುಳ್ಳಿನ ಪದ. ಮೊಘಲ್ ದೊರೆಗಳು ಅಥವಾ ಮುಸ್ಲಿಂ ದೊರೆಗಳು ಕನ್ವರ್ಟ್ ಮಾಡಿದರೆ ಜನಸಮೂಹದಲ್ಲಿ ಹೆಚ್ಚು ಜನಸಂಖ್ಯೆಯಲ್ಲಿ ಕನ್ವರ್ಟ್ ಮಾಡಬೇಕಾಗಿತ್ತು. ಇಸ್ಲಾಂ ಇವತ್ತು ದೇಶದಲ್ಲಿ 75% 80% ಇರಬೇಕಾಗಿತ್ತು. ಅದು ಉಳ್ಕೊಳ್ತಿದ್ದವ್ರು ಯಾರು ಅಂದರೆ ಯಾರೋ ದೂರ ಕೊಂಪೆಗಳಿದ್ದವರು ಉಳ್ಕೊಂಡ್ಬಿಡ್ತಿದ್ರು, ಕನ್ವರ್ಟ್ ಆಗ್ತಾ ಇರಲಿಲ್ಲ. ಅಂದರೆ ಅವ್ರು ಕನ್ವರ್ಟ್ ಮಾಡಿದ್ರಾ ಅಥವಾ ಜನ ಕನ್ವರ್ಟ್ ಆದ್ರಾ? ಪ್ಲೀಸ್, ಐ ವಾಂಟ್ RSS ಪೀಪಲ್ ಟು ಆನ್ಸರ್ ಮೀ, ಟು ಎನ್ಲೈಟನ್ ಮೀ. ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ನನಗೆ ಅವರೆಲ್ಲರ ಬಗ್ಗೆ ಗೌರವ ಇದೆ. ಮೋಹನ್ ಭಾಗವತ್ ಅವರು 6 ತಿಂಗಳಿಂದ ಮೀಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ರು. ನಾನು ಕುಮಾರ ಕೃಪಾಗಬರ್ ಹೇಳಿದ್ರು, ಇಲ್ಲ ಅಂತ ಹೇಳಿ RSSನವರು ಯಾರ್ಯಾರು ಮಾತನಾಡಿದ್ರು ನನಗೆ ಅಂತ ಹೇಳ್ತೀನಿ. ಆಗ ನಾನೊಂದು ಮದುವೆಯಲ್ಲಿದ್ದಾಗ ಫೋನ್ ಬರುತ್ತೆ ನನ್ನ ಪಕ್ಕದಿಲ್ಲ ಹುಡುಗನಿಗೆ. ಅವನಿಗೆ ಅವ್ರ ಹತ್ರ ಇರೋ ಎಲ್ಲರೂ ನಿಕಟವಾಗಿ ಸಂಪರ್ಕದಲ್ಲಿರ್ತಾರೆ. ಅಗ್ನಿ ಶ್ರೀಧರ್ ಅವರು ಅವ್ರನ್ನ ಕರ್ಕೊಂಬರೋಕ್ಕಾಗತ್ತಾ, ಇಲ್ಲಿದ್ದಾರೆ ಅಂತ ಹೇಳ್ತಾರೆ. 5-6 ತಿಂಗಳು ಅಷ್ಟೇ, ಹೆಚ್ಚಾಗಿಲ್ಲ. ಆಗ ನಮ್ಮ ಹುಡುಗ, ಅದು ನನ್ನ ಹತ್ರ ಇರೋ ಹುಡುಗರು ಕೇಳಬೇಕಾ? ಇಲ್ಲ, ಅವ್ರಿಗೇನು ಪ್ರಯೋಜನ, ಅವ್ರು ಯಾರನ್ನ ನೋಡೋಕ್ಕೂ ಬರಲ್ಲ. ಮುಖ್ಯಮಂತ್ರಿ ಮನೆಗೆ ಬನ್ನಿ ಅಂದರೂ ಬರಲ್ಲ, ನೀವೇ ಬೇಕಾದ್ರೆ ಬನ್ನಿ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ. ಶಾಕ್ ಆಗಿಬಿಟ್ಟು ಈ ಸರಿ ಆಗಲ್ಲ ಅಂತೇಳಿ ಅವರ ಶಿಷ್ಯ ಒಬ್ಬರು, ಅವ್ರ ಹೆಸರು ಮರ್ತೆ, ತಿಳ್ಕೊಂಡು ಹೇಳ್ತೀನಿ, ನೀವು ಯಾರು ಹೇಳಿದ್ನಲ್ಲ RSSನವ್ರು ಇಲ್ಲ ಅಂತ ಹೇಳಿ. ಆಗ ಇವರೊಬ್ಬರು ನೆಕ್ಸ್ಟ್ ಬಂದಾಗ ನಾನು ಬರ್ತೀನಿ, ಆಮೇಲೆ ಅವ್ರನ್ನ ಕರ್ಕೊಂಬರ್ತೀನಿ ಅಂತಾರೆ. ಮತ್ತೆ ಬರಲಿಲ್ಲ. ನಾನು ನಮ್ಮವ್ರು ಕೇಳ್ತೀನಿ, ಯಾಕಪ್ಪ ಅದು ನನ್ನ ಬಗ್ಗೆ ತಿಳ್ಕೊಂಡೇ ಮಾಡಿದ್ದಾರೆ ಅಂದರೆ ಯಾಕೆ ಮಾಡಿದ್ದಾರೆ ಸರ್? ಇಲ್ಲ, ಬದಲಾಗ್ತಾ ಇದ್ದಾರೆ. RSS ಅವರ ಥಿಂಕಿಂಗ್, ಆಲೋಚನೆಗಳು ಬದಲಾಗ್ತಾ ಇದ್ದಾವೆ. ಮುಸ್ಲಿಮ್ರನ್ನ ಸುಮಾರು 15% ಮೇಲಿರೋ ಮುಸ್ಲಿಮ್ರನ್ನ ನಾವು ಶಾಶ್ವತವಾಗಿ ದೂರ ಇಡೋಕ್ಕಾಗಲ್ಲ. ಅವರ ಜೊತೆಯಲ್ಲೇ ಇರಬೇಕು, ಸಂಬಂಧ ಬೆಳೆಸ್ಕೋಬೇಕು, ವ್ಯವಹರಿಸಬೇಕು. ಕಡೆಗೆ ಆರ್ಥಿಕ ಸಂಬಂಧ ಮತ್ತು ಸಾಮಾಜಿಕ ಸಂಬಂಧ ಇರಬೇಕು. ಆ ರೀತಿ ಎಲ್ಲ ರಾಜ್ಯಗಳಲ್ಲೂ ಎಂತೆಂಥವ್ರು ಸಾಧ್ಯ ಅಂತ ಗುರ್ತಿಸ್ತಿದ್ದಾರೆ. ಇಲ್ಲಿ ಬಂದಿರೋದು ನಿಮ್ಮ ಹೆಸರು ಅಂತ ಹೇಳಿದ್ರು. ಸರಿ ಬಿಡಿ ಅಂದರೆ ನೋಡಿ. ಇವತ್ತು RSS ಹೇಗಿದೆ ಅಂದರೆ, ಇವತ್ತು ನಾನು ನೋಡ್ತಾ ಇದ್ದೀನಿ, ಮೋಹನ್ ಭಾಗವತ್ ಅವರು ಇಂಡಿಯಾದ ಮುಸ್ಲಿಂ ಬಿಡಿ, ಪಾಕಿಸ್ತಾನದವ್ರ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲರ DNA ಒಂದು, ನಮ್ಮಲ್ಲಿ ಯಾರೂ ಪರಸ್ಪರ ಭೇದ ಬೇಡ. ಅಂದರೆ ಅರ್ಥ ಏನು ತೋರಿಸುತ್ತೆ? ಅವ್ರಿಗೆ ತಾವು ಶಕ್ತಿ ಬೆಳೆಸ್ಕೋಬೇಕಾಗಿತ್ತು, ಶಕ್ತಿ ಬೆಳೆಸ್ಕೊಂಡ್ರು ಬದಲಾಗ್ತಾ ಇದ್ದಾರೆ. ಅವರು ಬದಲಾಗೋದಾದರೆ ಅದನ್ನು ನಾನು ಲೇವಡಿ ಮಾಡೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳೋದಿಲ್ಲ. ಈ ನಾವು ಒಪ್ಕೊಂಡಿರೋ ಕಾನ್ಸ್ಟಿಟ್ಯೂಷನ್ ಅದು. ಅವರೂ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ಅದಕ್ಕೆ ಮಸಿ ಬಳ್ದಿದ್ದೀರಿ ಅಂತ ಹೇಳ್ತಾರೆ ಹೊರತು ನಾವು ವಿರೋಧ ಅಂತ ಹೇಳಲ್ಲ. ಆದರೂ ಆಗಾಗ ಮಾತನಾಡ್ತಾರೆ, ಅನೇಕ ಸಾರಿ ಹೇಳ್ತಾರೆ ಇದ್ರ ಬಗ್ಗೆ ಮಾತನಾಡೋದು ಬೇಡ, ರಿಸರ್ವೇಷನ್ ತೆಗಿಬೇಕು ಅನ್ನೋ ಅರ್ಥ ಮಾತನಾಡ್ತಾರೆ. ರಿಸರ್ವೇಷನ್ ಇರಲಿ ಅಂತ ನಾನೆಲ್ಲಿ ಹೇಳ್ತಾ ಇದ್ದೀನಿ. ನನಗೂ ರಿಸರ್ವೇಷನ್ ನಿಜಕ್ಕೂ ಇಷ್ಟ ಇಲ್ಲ. ಆದರೆ ಮೋಹನ್ ಭಾಗವತ್ ಇರಲಿ, RSSನಲ್ಲಿ ನನಗೆ ಪರಿಚಿತರಿರೋ ಜನ ಇರಲಿ, ಪರಿಚಿತರ ಇಲ್ಲದೇ ಇರೋ ಜನಗಳಿರಲಿ, ಅವ್ರನ್ನೆಲ್ಲ ನಾನೊಂದು ಕೇಳ್ತೀನಿ, ಸರಳವಾದ ಪ್ರಶ್ನೆ. ಇವತ್ತು ರಿಸರ್ವೇಷನ್ ತೆಗೆದ್ರೆ, ಎಜುಕೇಷನ್ ಬಿಡಿ, ಜಾಬ್ನಲ್ಲಿ ಬಿಡಿ, ನಾವು ಪೊಲಿಟಿಕಲ್ ರಿಸರ್ವೇಷನ್ ತೆಗೆದ್ರೆ ಒಬ್ಬನೇ ಒಬ್ಬ ದಲಿತ ಕಾರ್ಪೊರೇಷನ್ ಚುನಾವಣೆ ಗೆಲ್ಲಕ್ಕಾಗತ್ತಾ? ಎದೆ ಮುಟ್ಕೊಂಡು ಹೇಳಿ. ಕಾರ್ಪೊರೇಷನ್ MLA MP ಬಿಟ್ಟು ಬಿಡಿ. ಅಂದರೆ ಎಷ್ಟು ಆಳವಾಗಿ ಹೋಗ್ಬಿಟ್ಟಿದೆ ಇದು. ಇವತ್ತು ಇವರು ಪ್ರಶ್ನೆಗಳನ್ನ ರೈಸ್ ಮಾಡಿದ್ರು, ಅವರಿಗೆ ಲೆಟರ್ ಬರೆದ್ರು ಪ್ರಿಯಾಂಕರ್ಗೆ. ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್ ನೌ. ಅದು ಬರೆದಿದ್ದಕ್ಕೆ ಅಷ್ಟು ಧೈರ್ಯ ನೋ. ನೀವು ಕೂಡ ಕೋರ್ಟ್ಗೆ ಹಾಕ್ಬೋದು, ನಾನು ಹಾಕಬಹುದು. ಅವ್ರ ಗೌರ್ಮೆಂಟ್ನಲ್ಲಿ ಇಲ್ಲದೆ ಕೂಡ ಬೇರೆಯವರು ಪ್ರಶ್ನೆ ಮಾಡ್ಬೋದು. ಅಲ್ಲಿ ಹೋಗೋ ಹಣ, ಎಷ್ಟು ಹಣ ಸೇರಿದೆ, ಎಷ್ಟು ಹಣ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ. ಯಾಕೆಂದರೆ ಅದೊಂದು ಸಾರ್ವಜನಿಕ ಸಂಘಟನೆ. ಸೊ ಅದನ್ನು ಪಕ್ಕ ಇಡಿ. ಈಗ ರಿಸರ್ವೇಷನ್ ಬಗ್ಗೆ ನಾನು ಹೇಳಿದೆ, ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಒಬ್ಬನೇ ಒಬ್ಬ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಅವ್ರಿಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬೇಕು ಅಂದರೆ ರಿಸರ್ವೇಷನ್ ಬೇಕೇ ಬೇಕಲ್ವ? ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನಾನು ಆ ಜಾತ್ಯತೀತ ಸ್ಥಿತಿಗೆ, ರಿಸರ್ವೇಷನ್ ಇಲ್ಲದ ಸ್ಥಿತಿಗೆ ನಮ್ಮ ಜನಾಂಗಗಳು ಹೋಗಬೇಕು. ದಲಿತ ಕೂಡ ಯಾವುದೇ ಸ್ಥಳದಲ್ಲಿ ನಿಂತು ಗೆಲ್ಲಬಹುದು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು.
ದಲಿತ ತಳಮಟ್ಟದಲ್ಲಿದ್ದಾನೆ, ಬ್ರಾಹ್ಮಣ ಎತ್ತರದಲ್ಲಿದ್ದಾನೆ, ಶ್ರೇಣೀಕೃತ ವ್ಯವಸ್ಥೆ, ಅದರ ಮಧ್ಯದಲ್ಲಿ ಬ್ಯಾಕ್ವರ್ಡ್ ಕಾಸ್ಟ್ಗಳು, OBCಗಳು, ಈ ಥರ ಹಿಂದುಳಿದ ಜಾತಿಗಳು, ಹಿಂದುಳಿದ ಜಾತಿ ಬರಬಾರ್ದು. ಮನುಷ್ಯ ಪಂಗಡಗಳಿರಲಿ. ಎಲ್ಲ ಧರ್ಮಗಳಲ್ಲೂ, ಎಲ್ಲ ದೇಶಗಳಲ್ಲೂ, ಎಲ್ಲ ಊರುಗಳಲ್ಲೂ ಪಂಗಡ ಇದೆ. ರಸ್ತೆಯಲ್ಲಿ ಮಾಡ್ಕೊಳ್ತಾರೆ, ಫ್ಲ್ಯಾಟ್ಗಳಲ್ಲಿ ಮಾಡ್ಕೋತಾರೆ. ಸಂಘಗಳು ಅಥವಾ ಪಂಗಡಗಳು, ಗುಂಪುಗಳು ಅದರ ವಿರುದ್ಧ ಅಲ್ಲ ನಾನು. ಆದರೆ ಅವೆಲ್ಲವೂ ಸಮಾನವಾಗಿ ತಿಳಿಸ್ಬೇಕು, ಮೇಲೆ ಕೆಳಗೆ ಅಲ್ಲ. ಇವತ್ತು ಕೂಡ ನನ್ನ ಹಳ್ಳಿಗಳಲ್ಲೇ ಆಗಲಿ, ನಿಮಗೆ ಗೊತ್ತಿರೋ ಯಾವ ಹಳ್ಳಿಗಳಲ್ಲೇ ಆಗಲಿ, ಮಳೆ ಬಂತು ಅಂತ ಹೇಳಿದಾಗ ಒಬ್ಬ ಬ್ರಾಹ್ಮಣ ಅಥವಾ ಮೇಲು ಜಾತಿ ಅಂತ ನಾವು ಹೇಳ್ತೀವಲ್ಲ, ನಮ್ಮ ಸಂಸ್ಕೃತಿ ಒಪ್ಕೊಂಡಿದೆಯಲ್ಲ. ನಾನು ಒಪ್ಕೊಂಡಿಲ್ಲ ಅದನ್ನು, ಮೇಲೂ ಕೀಳಲ್ಲ, ನನಗೆಲ್ಲ ಮನುಷ್ಯರು ಒಂದೇ. ನಾನು 100ಕ್ಕೆ 100% ಧರ್ಮಾತೀತ ಮತ್ತು ಜಾತ್ಯಾತೀತ, ಭಾಷಾತೀತ, ದೇಶಾತೀತ. ಐ ಆಮ್ ಕನ್ಸರ್ನ್ಡ್ ಓನ್ಲಿ ವಿತ್ ಮೈ ಅವೇರ್ನೆಸ್. ಆದರೆ ಒಬ್ಬ ದಲಿತ, ಒಬ್ಬ ಬ್ರಾಹ್ಮಣ ಮಳೆಗೆ ಸಿಕ್ಕೊಂಡಾಗ ಯಾರು ಬೇಕಾದರೂ ಆ ಬ್ರಾಹ್ಮಣನಿಗೆ ಅಥವಾ ಒಬ್ಬ ಒಕ್ಕಲಿಗನಿಗೆ, ಲಿಂಗಾಯತನಿಗೆ ಮನೆ ಮುಂದೆ ಪರ್ಸಾಲೆ ಇರಲಿ ಒಳಗಡೆ ಕರೆದು ಆ ಬಟ್ಟೆ ಒರೆಸ್ಕೊಳ್ಳಪ್ಪ ಅಂತೇಳಿ ಎಲ್ಲ ಮಲ್ಕೊಳ್ಳೋಕೆ ಜಾಗ ಮಾಡಿಕೊಡ್ತಾರೆ. ಮಳೆ ನಿಂತ ಮೇಲೆ ಹೋಗು ಅಂತಾರೆ, ಕೂತ್ಕೊ ಅಂತಾರೆ. ಅದೇ ಕೆಲಸವನ್ನು ಐ ಆಮ್ ಸಾರಿ ಟು ಆಸ್ಕ್ ಯು ಪೀಪಲ್ ಒಬ್ಬ ದಲಿತನಿಗೆ ಮಾಡ್ತಾರ? ಅದೇನು ಅವ್ರ ಬಗ್ಗೆ ಇದಿದೆ, ಅಮಾನವೀಯರು ನೀವು ಅಂತ ಹೇಳಿಲ್ಲ. ಆದರೆ ಅದು ರೂಢಿಯಾಗ್ಬಿಟ್ಟಿದೆ. ಅದು ತೆಗೆಯೋವರೆಗೂ ಈ ರಿಸರ್ವೇಷನ್ ಔಷಧಿ. ಇದು ರಿಸರ್ವೇಷನ್ ನಾವು ಯಾವಾಗೋ ರಿಯಾಯಿತಿ ಕೊಟ್ಟು ಕರುಣೆ ತೋರಿಸ್ತಾ ಇರೋದಲ್ಲ. ಅವರು ದೇವರ ಮಕ್ಕಳಲ್ಲ, ಹರಿಜನ ಮಕ್ಕಳಲ್ಲ. ನಾನೆಂಗೆ ನಮ್ಮ ಅಪ್ಪ ಅಮ್ಮನ ಮಗನೋ, ಅವರು ಅವ್ರ ಅಪ್ಪ ಅಮ್ಮನ ಮಕ್ಕಳೇ. ಅವ್ರಿಗೆ ಸಮಾನತೆ ಕಲ್ಪಿಸ್ಕೊಡ್ಬೇಕು ಅಂದರೆ ಇನ್ನೂ ಬಹಳ ಕಾಲ ಆಗುತ್ತೆ. ಅದು ಹೋಗಬೇಕು ಅಂದರೆ ಬೇರೆ ಪ್ರಯೋಗ ಮಾಡಬೇಕು, ಮುಂದೆ ಮಾತನಾಡೋಣ. ಸೊ ಈ ಇರಲಿ ಸಾವರ್ಕರ್ ಬಗ್ಗೆ ಇದನ್ನೇ ಹೇಳ್ತಿರೋದು ನಾನು. ಅವರು ಬಂದವರು, ಅವರು ಅನುಭವಿಸಿದ ಸಂಕಟಕ್ಕೆ ಅವರು ಒಂಟಿಯಾಗಿ ಎಲ್ಲ ಕಾಲ ಕಳೆದಿದ್ರು. ಮೊನ್ನೆ ಅಂಡಮಾನ್ ನಿಕೋಬಾರ್ಗಾದಾಗ ಹೋಗಿದ್ದೆ, ಅವ್ರು ಜೈಲು ನೋಡಬೇಕು ಅನ್ನಿಸ್ತಿಲ್ಲ. ಅದೇನು ತಾತ್ಸಾರ್ದಿಂದಲ್ಲ, ನನಗೆ ಜೈಲು ನೋಡಿ, ನಾನೇ ಜೈಲಲ್ಲಿದ್ದವನು. ಸಣ್ಣ ರೂಮ್ಗಳಲ್ಲಿ 10x10, ಅದಕ್ಕಿಂತ ಚಿಕ್ಕದು, ಅಲ್ಲೆಲ್ಲ ತಿಂಗ್ಳುಗಟ್ಟಲೆ ಇದ್ದವನು. ಸೊ ನಾನು ನೋಡಿ ಹೋಗೋದೇನಿದೆ. ಆದರೆ ಆ ಕರಿನೀರಿನ ಶಿಕ್ಷೆ ಅನುಭವಿಸೋದು ಎಲ್ಲೋ ಸಿಟಿಗಳಲ್ಲಿ ಅನುಭವಿಸಿದ ಹಾಗಲ್ಲ. ಆ ಶಿಕ್ಷೆ ಅನುಭವಿಸಿ ಬಂದ ಆ ಮನುಷ್ಯ ಯಾಕೆ ಮನುಷ್ಯತ್ವ ರೂಢಿಸ್ಕೊಳ್ಳಿಲ್ಲ? ನನಗೆ ಖಂಡಿತ ಇವರು ಏನೇ RSSನವ್ರು ಅಂದ್ಕೊಳ್ಬಹುದು. ಅವರು ಮನುಸ್ಮೃತಿ ಬಗ್ಗೆ ಅವ್ರು ಹೇಳಿರೋದನ್ನು ಓದಿದಾಗ, ಅಥವಾ ಮಹಿಳೆಯರ ಬಗ್ಗೆ ಓದಿದಾಗ, ಅಥವಾ ಮುಸ್ಲಿಮರ ಬಗ್ಗೆ ಅಗತ್ಯ ಇತ್ತ ನಿಮಗೆ? ಆಯಿತು, ನಮ್ಮ ನೆಲದ ಧರ್ಮ ಅಲ್ಲ, ಬೇರೆ ಧರ್ಮವನ್ನು ಒಪ್ಕೊಂಡ್ರು. ನನ್ನ ಜನ ಬಲವಂತ ಅಲ್ಲ, ಒಪ್ಕೊಂಡ್ರು. ಅವರು ಇಲ್ಲಿರೋಕ್ಕಾಗಲಿಲ್ಲ. ಯಾಕೆ ಇರೋಕ್ಕಾಗಲಿಲ್ಲ? ಇಲ್ಲಿನ ಪದ್ಧತಿ ಸರಿ ಇರಲಿಲ್ಲ ಅಂತ. ಆಗ ಒಂದೇ ಒಂದು ಮಾತು ಕೇಳಬೇಕು ಸಾವರ್ಕರ್ ಅಭಿಮಾನಿಗಳಲ್ಲಿ. ಇದೇ ಭೂಮಿಯಲ್ಲಿ, ಅದು ನಾರ್ತ್ ಇಂಡಿಯಾದಲ್ಲಿ ಹುಟ್ಟಿದ್ದ ಮಹಾಚಿಂತಕರು ಬುದ್ಧ ಮತ್ತು ಮಹಾವೀರ ಬಿಡಿ ಬುದ್ಧನಷ್ಟು ಮಾತಾಡಿಲ್ಲ. ಆದರೆ ಬುದ್ಧ 45 ವರ್ಷಗಳ ಕಾಲ ಮಾತಾಡಿರ್ತಾನೆ. ಯಾಕೆ ಬುದ್ಧನ ತಗೊಳ್ಳೋಣ? ನಿಜವಾದ ಧರ್ಮದ ಸಂಕೇತ, ಧರ್ಮದ ಧ್ವನಿ ಆತ, ಧರ್ಮದ ಮುಖ ಆತ ಅಂತ ಯಾಕೆ ಅನ್ನಿಸ್ಲಿಲ್ಲ? ನೀವು ಅಟ್ಲೀಸ್ಟ್ ಉಪನಿಷತ್ಸು ಹೇಳೋದಿಲ್ಲ, ಬರೀ ಮನುಸ್ಮೃತಿ ಹೇಳ್ತೀರಿ. ಮನುಸ್ಮೃತಿಯಲ್ಲಿ ಬುದ್ಧನ ಬಗ್ಗೆ ಎಲ್ಲಿದೆ ಉಲ್ಲೇಖ? ಎಲ್ಲಿದೆ? ಬುದ್ಧನ ಬಹಳ ಕಾಲದ ನಂತರ ಬರೋದು. ಬೇಡ, ಕಡೆಯ ಪಕ್ಷ ಯಾಜ್ಞವಲ್ಕ್ಯ ಸ್ಮೃತಿ, ಅದು ಹೆಚ್ಚು ಮಾನವೀಯ ಆಗಿದೆ. ಅದನ್ನು ಯಾಕೆ ಹೇಳಲ್ಲ? ಮನುಸ್ಮೃತಿ ಓದಿದಾಗ ನಾನು ಅಬ್ರಾಹ್ಮಣ, ನನಗೆ ಅದ್ರ ಬಗ್ಗೆ ಗೌರವ ಬರೋಕ್ಕೆ ಸಾಧ್ಯನಾ? ಯಾವುದೇ ಬ್ರಾಹ್ಮಣ ಬೇಕಾದರೂ ಶೂದ್ರ ಹೆಂಗಸಿನ ಜೊತೆ ಸಂಬಂಧ ಇಟ್ಕೋಬಹುದು. ಆಗ ಗೊತ್ತಾದರೆ, ಅವನು ಬಲವಂತ ಮಾಡಿದ್ದಾನೆ ಅಂತ ಗೊತ್ತಾದ್ರೂ, ನೀನು ಬ್ರಾಹ್ಮಣ ಆಗೋಕ್ಕೆ ಲಾಯಕ್ಕಿಲ್ಲ, ಊರು ಬಿಟ್ಟು ಹೋಗು, ಅಷ್ಟು ಹೇಳಿದ್ರೆ ಸಾಕಂತೆ. ಅದೇ ರೀತಿ ಬ್ರಾಹ್ಮಣ ಹೆಂಗಸಿನ ಜೊತೆ ಯಾರು ಶೂದ್ರ ಸಂಪರ್ಕ ಇಟ್ಕೊಂಡ್ಬಿಟ್ರೆ ಅವನಿಗೆ ಮರಣದಂಡನೆ ಕೊಡಬೇಕು. ಅದು ಅವನ್ನ ಹಿಂಸಿಸಿ ಮರಣದಂಡನೆ ಕೊಡಬೇಕು. ಇದನ್ನು ಹೇಗೆ ತೊಗೊಳಕ್ಕಾಗತ್ತೆ? ಅದನ್ನು ಹೇಗೆ ಸಾಧ್ಯ ಹೇಳಿ ದಯವಿಟ್ಟು ನನಗೆ. ಅಟ್ಲೀಸ್ಟ್ ನಾವು ಹೇಳಿದ್ರೆ, ನೀವು ಹಿಂದೂ ಧರ್ಮ ಕಟ್ಟಕ್ಕೆ ಹೊರಟ್ರಲ್ಲ, ರಕ್ಷಕರು ಅಂತ ಹೊರಟ್ರಲ್ಲ, ಗುಡ್, ಇಟ್ಸ್ ಫೇರ್, ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಆದರೆ ನೀವು ಈ ಶ್ಲೋಕಗಳನ್ನ ತೆಗಿಸ್ಬೋದಾಗಿತ್ತಲ್ವ? ಪರಿಷ್ಕೃತ ಇದನ್ನು ತರಿಸ್ಬೋದಾಗಿತ್ತು. ಅಲ್ಲೂ ಒಳ್ಳೆಯ ಶ್ಲೋಕಗಳಿದ್ದೋ ಮನುಷ್ಯರ ಬಗ್ಗೆ, ಮನುಷ್ಯ ಸಂಬಂಧದ ಬಗ್ಗೆ. ಆದರೆ ಮನುಷ್ಯ ಸಂಬಂಧವನ್ನು ಮೀರಿ ಗುಲಾಮಗಿರಿಯ ಬಗ್ಗೆ ಹೇಳುತ್ತೆ. ಶಾಶ್ವತ ಗುಲಾಮಗಿರಿ. ಯಾರು ಶಾಶ್ವತ ಗುಲಾಮರು? ಶೂದ್ರರು. ಯಾರಿಗೆ ಗುಲಾಮರು? ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಿಗೆ. ಆದರೆ ಕ್ಷತ್ರಿಯ ಮತ್ತು ವೈಶ್ಯ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಬ್ರಾಹ್ಮಣರಿಗೆ. ಆದರೆ ಶೂದ್ರ ಏನಾಗಬೇಕು? ಅವನು ಸದಾಕಾಲ ಅನ್ಟಚಬಲ್, ಅವನನ್ನು ಸ್ಪರ್ಶಿಸಬಾರದು.
ಅವನ ಯಾವ ಕಾರಣಕ್ಕೂ ಮುಟ್ಟಿಕೊಳ್ಳಬಾರದವನು. ಅಸ್ಪೃಶ್ಯ, ಅದಕ್ಕಿಂತಲೂ ಘೋರ ಪದ, ಕ್ರೌರ್ಯದ ಪದ ಯಾವುದಿದೆ? ಅದಕ್ಕಿಂತಲೂ ಕ್ರೂರ ಪದ, ಕ್ರೌರ್ಯದ ಪದ, ತಣ್ಣಗಿನ ಕ್ರೌರ್ಯ. ಮನುಷ್ಯನ ಮುಟ್ಕೋಬಾರ್ದು. ಒಂದು ಮಗು ಬಿದ್ದಿದೆ ಅಲ್ಲಿ, ಹುಡುಗನೇ ಬಿದ್ದಿದ್ದಾನೆ, ವ್ಯಕ್ತಿನೇ ಬಿದ್ದಿದ್ದಾನೆ, ಏನೋ ತೊಂದರೆ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಅಥವಾ ಹಸುವಿನಿಂದ ಬಿದ್ದಿದ್ದಾನೆ. ಆದರೆ ಅವನ್ನ ಮುಟ್ಟೋಕ್ಕೆ ಹೋದಾಗ ಅವನ್ನ ಟಚ್ ಮಾಡಬೇಡ ಅಂದರೆ ಅರ್ಥ ಏನು? ಅದಕ್ಕಿಂತಲೂ ಕ್ರೌರ್ಯ ಯಾವುದಿದೆ? ಅದು ಕೊಲ್ಲೋದಕ್ಕಿಂತಲೂ ದೊಡ್ಡ ಕ್ರೌರ್ಯ ಅಲ್ವಾ? ಪ್ಲೀಸ್ ಟೆಲ್ ಮಿ. ಅವನ್ನ ಹೋಗಿ ಸಂತೈಸೋಣ, ಆ ಮಗುನ ಎತ್ಕೊಳ್ಳೋಣ, ಆ ಮಗು ಇದು ಮಾಡೋಣ ಅನ್ನದೇ ಹೋದರೆ ಮನುಷ್ಯರಾಗಕ್ಕೆ ಲಾಯಕ ನಾವು? ಆ ಮನುಸ್ಮೃತಿಯನ್ನು ಅಷ್ಟೂ ಅವರು ಪ್ರೈಸ್ ಮಾಡಿ ಬರೀತಾರೆ. ನಿಜವಾದ ನಮ್ಮ ದೇಶದ ಸಂವಿಧಾನ ಅಂತಾರೆ ಅಂದಾಗ ನಾವು ಹೇಗೆ ಒಪ್ಕೊಳ್ಳೋಣ? ಅಂದರೆ ಗುಲಾಮರನ್ನ ನೀವು ಇಷ್ಟಪಟ್ರಿ, ಅಸ್ಪೃಶ್ಯತೆಯನ್ನು ಇಷ್ಟಪಟ್ರಿ, ಅನ್ಟಚಬಿಲಿಟಿನ ನೀವು ಹರಡಿದ್ರಿ ಅಂತ ಆಗೋದಿಲ್ವಾ? ಬ್ರಿಟಿಷರು ಬಂದಾಗ ಮುಸ್ಲಿಮರಿಗೆ ಅವ್ರದ್ದೇ ಆದ ಶರಿಯತ್, ಆ ಕಾನೂನನ್ನು ಕೊಡ್ತಾರೆ. ಹಿಂದೂಗಳಿಗೆ ಯಾವ ಕಾನೂನು ಅಂದಾಗ ಇವರೆಲ್ಲರೂ ಕೊಡೋದು, ಅಂದರೆ ಸಾವರ್ಕರ್ ಕೊಟ್ಟಿಲ್ಲ, ಅವ್ರಿಗಿಂತ ಹಿಂದೆ ಇದ್ದವರು, ಇವರೆಲ್ಲ ಕೊಡೋದು ಮನುಸ್ಮೃತಿಯನ್ನು. ಯಾಕಪ್ಪ ಕೊಟ್ರಿ ಅವ್ರಿಗೆ? ಆ ಮನುಸ್ಮೃತಿ ಮೂಲಕ ಇದ್ದೇ ಇತ್ತಲ್ಲ. ಇವತ್ತು ನಮಗೆ ಒಳ್ಳೆಯ ಭವ್ಯ ಬ್ರಾಹ್ಮಣರು ಅಂತ ತೊಗೊಂಡಾಗ ಯಾವ ಕಾಲದಿಂದ? ಮಹಾಕಶ್ಯಪ, ಬುದ್ಧಿನ ಕಾಲದಿಂದ ಇದ್ದ ಮಹಾಕಶ್ಯಪನಿಂದ ಶುರುವಾಗುತ್ತೆ, ಚಾಣಕ್ಯನಿಂದ ಶುರುವಾಗುತ್ತೆ. ನಾನು ಎಲ್ಲಪ್ಪ ಹೇಳಿ? ನಮ್ಮ ತಾತ ಹಬ್ಬ ಅಂದರೆ ಮುತ್ತಾತನ ಹೆಸರು ಅಂಕೇಗೌಡ ಅಂತ ಗೊತ್ತು ತಾಯಿ ಕಡೆಯಿಂದ, ತಂದೆ ಕಡೆಯಿಂದ ಮುತ್ತಾತನ ಹೆಸರು ಗೊತ್ತಿಲ್ಲ. ಎಲ್ಲಪ್ಪ ತರಲಿ? ಬರವಣಿಗೆ ಇತ್ತೇನಪ್ಪ ನಮಗೆ? ಬರವಣಿಗೆ ಇತ್ತ? ಸಂಸ್ಕೃತ ಭಾಷೆ ಕಲೀರಿ ಅಂತ ಹೇಳ್ತಿದ್ರಲ್ಲ, ನಮ್ಗೆ ಯಾರು ಕಲಿಸ್ತಿದ್ರು? ನಾವು ಮಕ್ಕಳಾಗಿರೋ ಹೊತ್ತಿಗೆ ಬದಲಾದರು. ನಮ್ಮ ಎಲ್ಲ ಬಹುತೇಕ ಉಪಾಧ್ಯಾಯರುಗಳು ಬ್ರಾಹ್ಮಣ ಜಾತಿಯಿಂದ ಬಂದಿದ್ದವರು. ಅದು ಪ್ರೈಮರಿ ಸ್ಕೂಲ್ ಇರಲಿ, ಮಿಡ್ಲ್ ಸ್ಕೂಲ್ ಹೆಚ್ಚು ಬಂದಿದ್ದವರು. ಮತ್ತು ನಮ್ಮಲ್ಲಿ ಭೇದ ಭಾವ ಎಣಿಸ್ಲಿಲ್ಲ ಅವರು. ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಉಪಾಧ್ಯಾಯ ಆಗಿದ್ದರು. ಅವರು ಹೇಳಲಿಲ್ಲ ಅವರು ಇವನು ಅಸ್ಪೃಶ್ಯ, ಇವನು ಹೋಲಿಯ, ಇವನು ಮುಟ್ಕೋಬೇಡ, ನೋ, ಮಾಡಬಾರ್ದು ಉಪಾಧ್ಯಾಯ ಅನ್ನೋರು. ಅದೇ ರೀತಿ ನನಗೆ ಇನ್ನೂ ಜ್ಞಾಪಕ ಇದೆ. ನನ್ನ 6ನೇ ವಯಸ್ಸಿನಲ್ಲಿ ನನಗೆ ಫಸ್ಟ್ ಹೇಳ್ಕೊಟ್ಟವರು ಪ್ರೀತಿಯಿಂದ ಈ 1 2 ಇದು ಅಷ್ಟೊತ್ತಿಗೆ ಸ್ವಲ್ಪ ಬುದ್ಧಿವಂತ ಆಗಿದೆ. 5 6ನೇ ವಯಸ್ಸಿಗೆ ಬುದ್ಧಿವಂತ ಆಗಿದೆ, ಇಟ್ಸ್ ಅ ಫ್ಯಾಕ್ಟ್. ಆಗ ನನ್ನ ತಲೆ ಸೋರಿ ಹೇಳ್ಕೊಡ್ತಿದ್ದರು ಸುಗುಣಮ್ಮ ಅನ್ನುವ ದಪ್ಪಗೆ ಇದ್ದ ಬ್ರಾಹ್ಮಣ ಮಹಿಳೆ. ಅವ್ರ ಯಜಮಾನರು ತುಂಬ ಒಳ್ಳೆ ಕೆಲಸದಲ್ಲಿದ್ದಾರೆ, ನಮಗಿಂತಲೂ ಒಳ್ಳೆ ಮನೆ. ಅಲ್ಲಿ ಪಾಠಕ್ಕೆ ಕಳ್ಸೋರು ನಮ್ಮ ತಂದೆ. ನಮ್ಮ ತಮ್ಮೇಗೌಡರು ಮಗ ಅಂತ ತಲೆ ಸವರೋರು, ಹಣ್ಣು ಕೊಡೋರು, ಇದು ಕೊಡೋರು. ನಾವು ಮರಿತೀವ ಅದನ್ನು? ಬಿಕಾಸ್ ವಿ ಆರ್ ಎಮೋಷನಲ್, ವಿ ಆರ್ ನಾಟ್ ಸೆರೆಬ್ರಲ್. ಆದರೆ ಆ ಸೆರೆಬ್ರಲ್ ಇರಬಹುದಾದ ಬ್ರಾಹ್ಮಣರಲ್ಲೂ ಕೂಡ ಆ ಎಮೋಷನ್ ಇದು ನಾವು ಕಂಡಿದ್ದೀವಿ, ಜೀವನದಲ್ಲಿ ಕಂಡಿದ್ದೀವಿ. ಅದ್ರ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಮನುಸ್ಮೃತಿ ತಗೊಂಡು ಹೇಳಿದಾಗ ಇವನು ಬ್ರಾಹ್ಮಣರ ವಿರುದ್ಧ ಅಂತೇಳಿ ನನ್ನನ್ನು ಇಷ್ಟಪಡೋ ಅನೇಕ ಬ್ರಾಹ್ಮಣರು ಸಂಕಟ ಪಡ್ತಾರೆ, ಬೇಡಿ. ಆಮೇಲೆ ಬಹಳಷ್ಟು ಬ್ರಾಹ್ಮಣರು ಮನುಸ್ಮೃತಿಯನ್ನು ಒಪ್ಪಲ್ಲ, ಬಹಳಷ್ಟು ಬ್ರಾಹ್ಮಣರು RSS ಒಪ್ಪಲ್ಲ. RSS ಇರೋರಿಗೆ ಇವತ್ತು ಕೂಡ ಮೇಲ್ಗಡೆ ಇರೋರು ಯಾರು? ದಲಿತರ, ಒಕ್ಕಲಿಗರ, ಲಿಂಗಾಯತರ, ಯಾರು ನಿಂತಿರೋದು? ಅವರೇ ಅಲ್ವಾ? ಆದರೆ ಬ್ರಾಹ್ಮಣರು ಅನೇಕ ಜನ ನನ್ನ ಸುತ್ತ ಇರೋರು ಹೇಳ್ತಾರೆ, ಈ RSSನಿಂದ ಜನ ನಮ್ಮನ್ನು ಒಂಥರ ಸಂಶಯದಿಂದ ನೋಡ್ತಾರೆ, ದೂರೀಕರಿಸ್ತಾರೆ, ಇವರಿಗೆ ಈ ಜಾತಿ ಅಸ್ಪೃಶ್ಯತೆ ಎಲ್ಲ ಇಷ್ಟ ಅಂತಾರೆ. ಇವತ್ತು ಇಂಟರ್ಕಾಸ್ಟ್ ಹೆಚ್ಚಿಗೆ ಮದುವೆ ಆಗಿರೋರು ಬ್ರಾಹ್ಮಣರು, ಅದರಲ್ಲೂ ದಲಿತರನ್ನು. ಬ್ರಾಹ್ಮಣ ಹುಡುಗರು ದಲಿತ ಹುಡುಗಿಯರನ್ನ ಮದುವೆ ಆಗಿರೋ ಹಲವಾರು ಪ್ರಸಂಗಗಳು ನನಗೆ ಗೊತ್ತಿದೆ. ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ ಅಂದರೆ ಬರಲ್ಲ, ಸರ್ ನಾವು ಯಾರೋ ತೋರಿಸ್ಕೊಳಕ್ಕಾಗಿಲ್ಲ, ಹುಡುಗಿ ಇಷ್ಟಪಟ್ಟಿದ್ದೀನಿ, ಆಗಿದ್ದೀನಿ. ಫಾರ್ ಮೀ ಶಿ ಈಸ್ ಎ ಗರ್ಲ್, ದಟ್ಸ್ ಆಲ್, ಶಿ ಈಸ್ ಎ ವೈಫ್. ನಾವು ಅವ್ರ ಹೆಸರು ಹೇಳ್ಬೋದು, ನಿಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿರುತ್ತೆ, ಅದನ್ನು ನಾನು ಹೇಳಲ್ಲ. ಬರಲ್ಲ ಅಂತ ಹೇಳಿಲ್ಲ ಇಂಟರ್ವ್ಯೂಗೆ, ಬರ್ತೀವಿ ಅಂತಾರೆ, ಅವಾಯ್ಡ್ ಮಾಡ್ತಾರೆ. ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ಇದು ಯಾವ್ದು ದೊಡ್ಡ ಇದು ಅಂತ ನಾವು ಹೇಳೋಣ ಅಂತ. ಸೊ ಇವತ್ತು ಇದನ್ನು ನೀವು ಹೊರಗಡೆ ಬರಬೇಕು ಅಂದರೆ RSS ಅವತ್ತೇ ಬದಲಾಗಬೇಕಾಗಿತ್ತು. ಇವತ್ತಾದರೂ ಬದಲಾಗಿದೆಯಾ? ಕರೆಕ್ಟ್. ಸ್ವಯಂ ಸೇವಕರನ್ನ ನೀವು ಬಯಸ್ತೀರಿ, ಸ್ವಯಂ ಸೇವಕರ ಬಗ್ಗೆ ನೀವು ಇದ್ದೀರಿ, ಮತ್ತು ಬಹಳಷ್ಟು ಜನ ವಿತ್ ಕಮಿಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ನನಗೆ ಗೊತ್ತು. ಎಲ್ಲ ಜನಾಂಗದವರು, ಇನ್ಕ್ಲೂಡಿಂಗ್ ದಲಿತರು. ಆದರೆ ಒಂದು ಪ್ರಶ್ನೆ ಕೇಳಬೇಕು, ಮೋಹನ್ ಭಾಗವತರಲ್ಲೂ ಕೇಳಬೇಕು, ದತ್ತಾತ್ರೇಯ ಹೊಸಬಾಳೆ, ಇವರೆಲ್ಲರೂ ಒಂದು ಪ್ರಶ್ನೆ ನಾನು ಕೇಳಬೇಕು. ದಯವಿಟ್ಟು ಉತ್ತರ ಕೊಡಿ. ಇವ್ರಿಗೆ ಉತ್ತರ ಕೊಡೋದು ಬೇಡ. ಈ ಕೆಲವು ರಾಜಕಾರಣಿಗಳು ಎಮೋಷನ್ ಮಾತಾಡ್ತಾರೋ, ಏನು ಅಂದ್ಕೊಂಡಿದ್ರಿ RSS ಅಂದರೆ? ಅವರು RSSನಲ್ಲಿರೋ ಅನೇಕ ಮುಖಂಡರ ಜೊತೆ ಅವ್ರಿಗೆ ಯಾವ್ಯಾವ ರೀತಿ ಇದೆ, ಏನೇನು ಇದಾಗಿದೆ, ಏನೇನಾಗಿದೆ ತೊಂದರೆಗಳು ಅಂತ ನನಗೆ ಹೇಳ್ಕೊಂಡಿರೋದನ್ನ ನಾನು ಹೇಳಿ ಅವ್ರನ್ನ ಮುಜುಗರಕ್ಕೆ ಶಿಕ್ಷೋದು ಬೇಡ. ಆದರೆ ಒಂದೇ ಒಂದು ಕೇಳ್ತೀನಿ, ನೀವು ಸ್ವಯಂ ಸೇವಕರನ್ನ ತಯಾರು ಮಾಡ್ತಿದ್ದೀರಿ, ಗುಡ್.
ಅವ್ರಿಗೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಿದ್ದೀರಿ, ಗುಡ್. ಈ ಇಸ್ಲಾಮಿಕ್ ದ್ವೇಷ ಬಿಟ್ಟು ಬೇರೆ ವಿಷಯ ಏನೇನು ಮಾಡ್ತಿದ್ದೀರೋ ಒಪ್ಕೊಳ್ತೀನಿ ನಾನು. ಯಾವ ಪಕ್ಷವೂ ಮಾಡ್ತಾ ಇಲ್ಲ, ಬದ್ಧತೆಯಿಂದ ಬರ್ತಿದ್ದಾರೆ. ಬಟ್ ನೀವು ಸೆಳಿಬೇಕಾದ್ರೆ ದ್ವೇಷವನ್ನು ಅವ್ರಿಗೆ ಹೇಳ್ಬಿಟ್ಟು ಸೆಳಿತಾ ಇದ್ದೀರಿ. ಮುಂದೆ ಒಂದು ದಿನ ಇಸ್ಲಾಮಿಕ್ ಜನಸಂಖ್ಯೆ ನಮ್ಮ ಜನಸಂಖ್ಯೆ ಮೀರಿಬಿಡುತ್ತೆ. ಇಸ್ಲಾಮಿಕ್ ಜನಸಂಖ್ಯೆ ನನ್ನ ಜನಸಂಖ್ಯೆ ಮೀರೋಕ್ಕೆ 1000 ವರ್ಷ ಆಗ್ಬೋದು. ಆಗ ನಾವಿರ್ತೀವ, ನೀವು ಟ್ರೈನಿಂಗ್ ಕೊಡೋ ಹುಡುಗರು ಇರ್ತಾರ? ತಲೆಮಾರಿಗೆ ಬೇರೆ ಕೆಲಸ ಇಲ್ವಾ? ಇರಲಿ ಬಿಡಿ. ಸ್ವಯಂ ಸೇವಕರು ಇದ್ದೀರಿ, ಎಷ್ಟು ಜನ ಇದ್ದಾರೆ? 35-40 ಲಕ್ಷ ಅಂತಾರೆ, 50 ಲಕ್ಷ ಅಂತಾರೆ. 25-30 ಲಕ್ಷ ಅಥವಾ 50 ಲಕ್ಷ ಇದ್ದರೂ ಆಶ್ಚರ್ಯ ಇಲ್ಲ. ಆ ಸೇವಕರಿಗೆ ಮೋಹನ್ ಭಾಗವತ್ಜಿ ಇದಾರಲ್ಲ ಸ್ವಯಂ ಸೇವಕರು, ಅವರ ಮಾಲೀಕರು ಯಾರು? ಸೇವಕ ಆದಮೇಲೆ ಮಾಲೀಕ ಇರಲೇಬೇಕಲ್ವಾ? ನೀವು ಸೇವಕರನ್ನ ಇಟ್ಕೊಂಡಿದ್ದೀರಿ, ತಯಾರು ಮಾಡ್ತಾ ಇದ್ದೀರಿ, ಅವರಿಗೆ ಹುರಿದುಂಬಿಸ್ತಾ ಇದ್ದೀರಿ. ಸೇವಕನಾಗಿ ನೀನು ಇರಬೇಕು, ಗುಲಾಮನಾಗಿ ಅಂತ ಹೇಳ್ತಿದ್ದೀರಿ. ಆದರೆ ಮಾಲೀಕರು ಯಾರು? ಮಾಲೀಕರು ಯಾವ ಜನಾಂಗಕ್ಕೆ ಸೇರಿದವರು? ಒಂದು ಮುಖ್ಯವಾಗಿ ಚಿತ್ಪಾವನ ಬ್ರಾಹ್ಮಣರು ಇಲ್ವಾ? ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿರೋ ಬ್ರಾಹ್ಮಣರುಗಳು. ಯಾಕೆ ಒಬ್ಬ ಗೌಡ ಕಾಣಿಸ್ತಾ ಇಲ್ಲ? ಯಾಕೆ ಒಬ್ಬ ಲಿಂಗಾಯತ ಕಾಣಿಸ್ತಾ ಇಲ್ಲ? ಲಿಂಗಾಯತರು ಈ ರಾಜ್ಯದಲ್ಲಿ ನಿಮಗೆ ಅಧಿಕಾರ ಅನುಭವಿಸೋದಕ್ಕೆ ಆ ಜನಾಂಗ ಸಂಪೂರ್ಣವಾಗಿ ನಿಮ್ಮ ಜೊತೆ ಇತ್ತು. ಯಾಕೆ ಅವ್ರು ಕಾಣಿಸ್ತಾ ಇಲ್ಲ? ಈಶ್ವರಪ್ಪ ಏನೇ ಕಾಣಿಸಿದ್ರು ಮಾಲೀಕರ? ಈಶ್ವರಪ್ಪನವರೇ, ನೀವು ಯಾವ ಥರ ಮಾಲೀಕರಾಗಿದ್ದೀರಾ? ನಿಮಗೆ ಪ್ರೀತಿಯಿಂದ ಮಾತಾಡಬಹುದು. ಬೇಡ, ಇವ್ರನ್ನೆಲ್ಲ ಬಿಟ್ಟುಬಿಡಿ. ಭಾಗವತ್ಜಿ, ಈ ಸ್ವಯಂ ಸೇವಕರಿಗೆ ನೀವು ಇಷ್ಟು ಲಕ್ಷಾಂತರ ಕೋಟಿ ಮಾಡೋದಕ್ಕೆ ಹಗಲು ರಾತ್ರಿ ದುಡಿದ ನರೇಂದ್ರ ಮೋದಿ, 3ನೇ ಬಾರಿಗೆ ಈಗ ಪ್ರೈಮ್ ಮಿನಿಸ್ಟರ್ ಆಗಿದಾರಲ್ಲ ನರೇಂದ್ರ ಮೋದಿ, ಅವರಾದರೂ ಮಾಲೀಕರಾಗಿದ್ದಾರ? ಅವರು ನಿಮ್ಮ ಸೇವಕರಾಗಿದ್ದಾರಾ? ನೀವು ಅವರ ಸೇವಕರಾಗಿದ್ದೀರಾ? ಹೇಳಲ್ವಾ ನೀವು? ಯಡಿಯೂರಪ್ಪ ಎಷ್ಟು ಮಾಡಿದ್ರು ನಿಮಗೋಸ್ಕರ. ಯಡಿಯೂರಪ್ಪನ ಯಾವ ರೀತಿ ನೀವು ಕೊಚ್ಚಿ ಹಾಕಿದ್ರಿ ನನಗೆ ಗೊತ್ತು. ಯಡಿಯೂರಪ್ಪ ಹೇಳಲ್ಲ ಇವತ್ತು. ಅನಂತ್ ಕುಮಾರ್ ಇಟ್ಕೊಂಡು ಏನು ಮಾಡಿದ್ರಿ? ಕೆಲವು ವಿಷಯಗಳು ಹೇಳದೆ ಇರೋಕ್ಕಾಗೋದಿಲ್ಲ, ಹೇಳಬೇಕು. ಯಾಕೆಂದರೆ ಯಡಿಯೂರಪ್ಪ ನಾನು ಅತಿ ಇಷ್ಟಪಟ್ಟಿರೋ ಕರ್ನಾಟಕದ ನಾಯಕರು. ನೇರವಾದ ಮನುಷ್ಯ, ಹಿಡನ್ ಅಜೆಂಡಾ ಕಾಣಿಸ್ತಾನೆ ಇರಲಿಲ್ಲ. BJP ಚೀಫ್ ಅವರು, RSS ಬೆಳೀತಾ ಇದೆ ಅವರಿಂದ ಅಂತ ಗೊತ್ತಿದೆ. ಆದರೆ ಅವರಲ್ಲಿ ನೇರವಾದ ನುಡಿ ಮತ್ತು ನಡೆ ಇತ್ತು. ಒಂದು ಸಾರಿ ಕೂಡ ಯಾರಿಗೂ ಅವ್ರ ಜೊತೆಯಲ್ಲಿರೋರಿಗಾಗಲಿ ಎಗೇನೆಸ್ಟ್ ಆಗಲಿ ವಂಚನೆ ಮಾಡಿದವರಲ್ಲ ಅವರು. ನೇರ ನಡೆ ನುಡಿ ಮನುಷ್ಯ. ಅವ್ರಿಗೆ ಹೋಲಿಸಿದಾಗ ಈ ಥರ ಯಾರೂ ಕೂಡ ಅವರಷ್ಟು ಸ್ಟ್ರೈಟ್ ಇಲ್ಲ. ಅವ್ರಿಗೆ ಹೇಳಿದ್ದೆ ನಾನು. ಅವರು ಕೇಳಿ ಏನಂತಾರೆ ಗೊತ್ತಿಲ್ಲ, ನಿಮಗೆ ತುಂಬ ತೊಂದರೆ ಆಗೋದಾದಾಗ ಹೇಳಿ ಸರ್, ಒಂದು ದಾರಿ ಕಾಣಿಸ್ತೀವಿ ಅನಂತಕುಮಾರ್ಗೆ, ನಾನು ಅದಕ್ಕೆ ಏನು ಮಾಡಬೇಕೋ ಮಾಡ್ತೀನಿ. ಈ ಮಾತನ್ನೇ ಹೇಳಿದ್ದೆ. ಈ ಮಾತು ಹೇಳಿದಾಗ ಅವರೊಬ್ಬರೇ ಇರಲಿಲ್ಲ. ಇದೇ ಮಾತು ನಾನು 15 ವರ್ಷದಿಂದ ಹೇಳಿದರೆ ಕಷ್ಟ ಆಗ್ತಿತ್ತು. ಈಗ ಹೇಳ್ಬೋದು, ಅನಂತಕುಮಾರ್ ಅವರು ಇಲ್ಲ, ಹೇಳಬಹುದು. ಈ ಮಾತನ್ನು, ಈ ಭರವಸೆಯನ್ನು, ಈ ಧೈರ್ಯವನ್ನು ಅವ್ರು ಕೊಟ್ಟು ನಾನು ತೊಗೊಳ್ತೀನಿ ಇದನ್ನು ಅಂತ ಹೇಳಿದಾಗ ಇನ್ನಿಬ್ಬರು ಮಹಾನ್ ಹೆಸರುಗಳಿರ್ತಾರೆ. ಒಂದು ಶೋಭಾ ಕರಂದ್ಲಾಜೆ ಮತ್ತು ಲೆಹರ್ ಸಿಂಗ್. ಆಗಿನ್ನೂ CM ಆಗಿಲ್ಲ ಇವರು. ಯಾಕೆಂದ್ರೆ ನಾನು ವಾಲೆ ಮಂಜು ಕರ್ಕೊಂಡೋಗಿ ಇವರನ್ನ ಸೀಟ್ ಕೊಡಿ ಅಂದ ತಕ್ಷಣ ಸಕಲೇಶ್ಪುರದಲ್ಲಿ ಸೀಟ್ ಕೊಟ್ಟು ಗೆಲ್ಲಿಸ್ಕೊಂಡಿದ್ರು. ಮೊದಲನೇ ಸಾರಿ ವಾಲೆ ಮಂಜು ಶಾಸಕರಾದಾಗ ಕೇಳಿ ಅವರನ್ನು. ಆ ಒಂದು ಸಂತೋಷದಲ್ಲಿ 2ನೇ ಸಾರಿ ಮೀಟ್ ಆಗ್ತೀನಿ. ಮೀಟ್ ಆದಾಗ ನಮ್ಮ ಕೃಷ್ಣಪ್ಪ, ಬೆಂಗಳೂರು ದಕ್ಷಿಣ ತಾಲೂಕಿನ ಶಾಸಕರು, ಅವರ ಅಣ್ಣ ಶ್ರೀನಿವಾಸ್ ಅವ್ರಿಗೆ ಸೀಟ್ ಕೊಡಿಸೋದಕ್ಕೆ ಎಗನೆಸ್ಟ್ ಆಗಿರ್ತಾರೆ. ಅದಕ್ಕೆ ಕೇಳಬೇಕು ಅಂತಲೇ ಹೋಗ್ತೀನಿ. ಕೃಷ್ಣಪ್ಪ ನನ್ನ ಆತ್ಮೀಯರಲ್ಲಿ ಒಬ್ಬರು, ಅವ್ರಿಗೆ ಸೀಟ್ ಕೊಡಿ ನಾನು ಗೆಲ್ಲಿಸ್ತೀನಿ ಅಂತ. ಹೌದಾ, ನೀವು ಹೇಳಿದ್ಮೇಲೆ ಆಯಿತು ಬಿಡಿ ಅಂತ ಇಮಿಡಿಯೇಟ್ ಕೊಡ್ತಾರೆ. ಕೊಟ್ಟ ಸಂದರ್ಭದಲ್ಲಿ ಹೇಳ್ತೀನಿ, ನಿಮ್ಗೇನು ತೊಂದರೆ ಇದೆ, ನಿಮ್ಮ ವೈರಿ ಯಾರು ನನಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ, ಹೆಸರೇ ಹೇಳ್ತೀನಿ ಅನಂತಕುಮಾರ್ದು. ನಿಮಗೆ ತುಂಬ ಇದಾದಾಗ ನಾನು ಹೇಳಿ ಸರ್, ನಿಮ್ಗೆ ತೊಂದರೆ ಕೊಡ್ದಂಗೆ ಅದು ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ, ಆ ವಿವರ ನಿಮ್ಗೆ ಬೇಡಿ, ನಾನು ಏನು ಮಾಡ್ತೀನಿ ಅಂತ ನಾನು ಹೇಳಿಲ್ಲ, ಬಿಡಿ. ಇವತ್ತು ಯಡಿಯೂರಪ್ಪನವ್ರನ್ನ ತುಳಿದವ್ರು ಯಾರು? ಯಡಿಯೂರಪ್ಪ ನಿಮಗೆ ಮಾಲೀಕರಾದ್ರೆ ಇವತ್ತು ಯಡಿಯೂರಪ್ಪ ಹೇಳಲ್ಲ, ನನಗೆ ಗೊತ್ತು. ಆದರೆ ತುಳಿದದ್ದು ದೇವೇಗೌಡರು ಅಂದ್ಕೊಂಡಿದ್ದೀರಾ ಅಥವಾ ಬೇರೆಯವರು ಅಂದ್ಕೊಂಡಿದ್ದೀರಾ? ತುಳಿದದ್ದೇ ಸಂಘ ಪರಿವಾರ. ಇವತ್ತು ಮೋದಿಯವ್ರಿಗೂ ಇವ್ರಿಗೂ ಹತ್ಕೊಂಡಿರೋದು ಇದೆಯಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ, ಭಾಳ ಜನಕ್ಕೆ. ಆದರೆ ಇವ್ರಿಗೆಲ್ಲ ಗೊತ್ತು. ಸಿದ್ದರಾಮಯ್ಯ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಎಲ್ಲರಿಗೂ ಗೊತ್ತು. ಇವತ್ತು ಮೋದಿಯವ್ರನ್ನ ಕೆಳಗೆ ಹಾಕಲೇಬೇಕು ಅಂತ ಒದ್ದಾಡ್ತಿರೋದು ಕಾಂಗ್ರೆಸ್ಗಿಂತ 100ರಷ್ಟು ಸಂಘ ಪರಿವಾರ. ಸಂಘ ಪರಿವಾರನೂ ಅಂತ ಹೇಳಲ್ಲ, RSS ಮುಖ್ಯಸ್ಥರು. ಇದನ್ನು ಯಾರಾದರೂ ಒಬ್ಬರಾದರೂ ಅಲ್ಲಗೆಳೆದ ನಂತರ ನನಗೆ ಯಾರ್ಯಾರು ಇದನ್ನು ಹೇಳಿದ್ದಾರೆ, ಅದು BJPಯವರು, ನಾಟ್ ಕಾಂಗ್ರೆಸ್. ಅದು ತೀರಾ ಹತ್ತಿರ ಇರೋರು, ಯಾರಿಗೆ ನಂಬರ್ 1 and 2 ಅವರಿಗೆ ಹತ್ತಿರ ಇರೋರು ಕಾರಣಗಳೇನು ಹೇಳಿದ್ದಾರೆ.
ಇದು ಕಾರಣ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಬಳಸ್ಕೊಂಡ್ರಿ ಆಮೇಲೆ ತಳ್ಳಿಬಿಡ್ತೀರಿ. ಆ ಥರ ಯಾರಿಗೂ ಮಾಡೋಕ್ಕೆ ಸಾಧ್ಯ? ಸೇವಕರಿಗೆ ಮಾತ್ರ. ಅದೇ ಸೇವಕನಿಗೆ ಮಾಲೀಕರನ್ನ ಹೊಡೆಯೋ ಶಕ್ತಿ ಇರೋದಿಲ್ಲ. ನಾನು ಹೇಳಿ ಕಳಿಸ್ದೆ ಬೇರೆ ವಿಷಯಕ್ಕೆ. ನಮ್ಮ ಸಪೋರ್ಟ್ನ ಕೆಲವರು ಕೇಳಿದಾಗ, ತುಂಬ ದೊಡ್ಡ ವ್ಯಕ್ತಿ ಕೇಳಿದಾಗ, ನೀವು ಮಾಡಿಕೊಡಿ, ಮುಸ್ಲಿಮ್ರು ಸ್ವಲ್ಪ ಹೇಳ್ಕೊಂಬನ್ನಿ, ಯಾರ ಪರ RSS ಅಲ್ಲ ಮೋದಿ ಪರ ಹೇಳ್ಕೊಂಬನ್ನಿ ಅಂದಾಗ ನಾನಿದ್ದೆ. ಅವರೇ ಹೇಳಿದರು, ಬೇರೆ ಯಾರು ಬೇಡಿ, ನೀವು ಬಚ್ಚನ್, ನೀವು ಕನ್ವಿನ್ಸ್ ಆದಮೇಲೆ ಬೇರೆಯವ್ರನ್ನ ಕರೆಸಿ ನೀವು ಅಂತ. ನಾನು ಒಂದೇ ಕೇಳಿದೆ ಅವ್ರಿಗೆ, ನಾವು ನಿಮ್ಗೆ ಗೊತ್ತಿದೆ ಸೈದ್ಧಾಂತಿಕವಾಗಿ RSS ಅಂದರೆ ಅವ್ರಿಗೆ ಗೊತ್ತು, ನಾವು ಭಾಳ ವಿರೋಧ ಮಾಡ್ತೀವಿ. ಆದರೆ RSS ವಿರೋಧ ಮಾಡೋದಕ್ಕೋಸ್ಕರ ನಾವು ಮೋದಿ ಪರ ಹೋದರೆ ಮೋದಿ 5 ವರ್ಷ 10 ವರ್ಷ ಅಧಿಕಾರನೂ ಹೋಗುತ್ತೆ, ಆಮೇಲೆ ಮನುಷ್ಯ ಸದಾಕಾಲ ಇರೋಕ್ಕಾಗಲ್ಲ. ಬಟ್ RSS ಅನ್ನೋ ಆರ್ಗನೈಸೇಷನ್ 3000 ವರ್ಷದಷ್ಟು ಹಳೆಯದು. 100 ವರ್ಷಗಳ ಹಿಂದೆ ಅದು ಒಂದು ಇದನ್ನು ಸಣ್ಣದಾಗಿ ಅದೇ ಇದು ಬೇರೆ ಇದರಲ್ಲಿ RSS ಅಂತ ಬಿಡ್ತಾರೆ. ಆದರೆ ಈ ಸೇವಕ, ಈ ಗುಲಾಮಗಿರಿ ಇದೆಲ್ಲ ಬುದ್ಧನ ಕಾಲಕ್ಕೆ ಬಂದುಬಿಟ್ಟಿತ್ತು. ಆರ್ಗನೈಸೇಷನ್ ಇರುತ್ತೆ, ಅವ್ರನ್ನ ನಾನು ಅಪೋಸ್ ಮಾಡಿದಾಗ ಉತ್ತರ ಕೊಡ್ತಾರೆ, ಸುಮ್ಮನಾಗ್ತಾರೆ. ಆದರೆ ಅವ್ರ ವಿರುದ್ಧ ಅಲ್ಲಿ ಹೋದಾಗ ಬೇರೆ ರೀತಿಯಲ್ಲಿ ಅವರು ಬೇರೆ ಬೇರೆ ಸ್ವಿಚ್ಗಳನ್ನ ಆನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಅವ್ರಿಗೆ ಹೊಡೆಯೋದಾದರೆ ಇಲ್ಲಿಯೇ ಹೊಡಿಬೇಕು, ಅಂದರೆ ಅವರ ಮನಸ್ಸುಗಳನ್ನ ಬದಲಾಯಿಸಿ ಅವ್ರನ್ನೆಲ್ಲ ಎಳಿಬೇಕು. ಬಟ್ ಇಟ್ ಟೇಕ್ಸ್ ಟೂ ಮಚ್ ಎನರ್ಜಿ, ಟೂ ಮಚ್ ಟೈಮ್. ಇವತ್ತು ನಾವು 2 ಸರಿ ಮೀಟ್ ಆಗ್ತೀವಿ. ನಾನು ಹೇಳಿ ಯಾರು ನನ್ನನ್ನು ಅಲ್ಲಿಗೆಳಿ ಹೇಳ್ತೀನಿ, ಹೇಳಿದ ಮೇಲೆ ಭಾಳಷ್ಟು ಜನಕ್ಕೆ ಭಾಳಷ್ಟು ರೀತಿ ಮುಜುಗರ ಆಗುತ್ತೆ. ಬಟ್ ಆದರೂ ನನ್ನನ್ನು ಸಂದೇಹಿಸೋದಾದರೆ ನಾನು ಹೇಳಲೇಬೇಕಾಗತ್ತೆ. ಇದು ಧೈರ್ಯದ ವಿಷಯ ಅಲ್ಲ, ನನ್ನ ಬಗ್ಗೆ ನಂಬಿಕೆ ಇಟ್ಟಿರೋರಿಗೆ ಏನು ಮುಜುಗರ ಆಗುತ್ತೆ ಅಂತ ಹೇಳೋ ವಿಷಯ. ಈ ಲೆವೆಲ್ಗೆ ಯಾಕೆ ಮಾಡ್ತಾಯಿದ್ದೀರಿ? ಇವತ್ತು ನಾನು ಇದು ಎಲ್ರಿಗೂ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಇದು. ಯಾಕೆಂದರೆ ಭಾಳ ಜನ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂದರೆ ಮೋದಿ ಭಾಳ ಇಷ್ಟಪಡ್ತಾರೆ. ಕಾರಣ ಏನು? OBC ಕನೆಕ್ಷನ್. ಆ್ಯಂಡ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್, ನಥಿಂಗ್ ರಾಂಗ್. ಕಾಶ್ಮೀರದಲ್ಲಿರೋ ಒಬ್ಬ ಬ್ರಾಹ್ಮಣ, ಕನ್ಯಾಕುಮಾರಿಯಲ್ಲಿರೋ ಒಬ್ಬ ಬ್ರಾಹ್ಮಣನ ರಾಜಕಾರಣಿ ಆಗ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಬೆಳೆದ ಹೆಸರಿರೋದು ಇಷ್ಟಪಡೋದಾದರೆ, ಒಬ್ಬ ಮೋದಿ ಒಬ್ಬ ಸಿದ್ದರಾಮಯ್ಯನ ಇಷ್ಟಪಡೋದ್ರಲ್ಲಿ ನಥಿಂಗ್ ರಾಂಗ್. ಆದರೆ RSS ಯಾವತ್ತೂ ಟಾಲ್ರೇಟ್ ಮಾಡ್ಕೊಳ್ಳಿಲ್ಲ ಸಿದ್ದರಾಮಯ್ಯನವ್ರನ್ನ. ಮೋದಿ ಟಾಲ್ರೇಟ್ ಮಾಡ್ಕೊಂಡಿದ್ರು. ಇಟ್ ಇಸ್ ಎ ಫ್ಯಾಕ್ಟ್. ಬರೀ ನಾನು ಹೇಳ್ತೀನಿ ಅಂತ ಹೇಳೋಕ್ಕೋಗ್ಬಿಡಿ. ನನ್ನಷ್ಟು ಮುಕ್ತವಾಗಿ ಇವ್ರು ಮಾತಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಹಾಗಂತ ಹೇಳಿ ಮೋದಿ ನಾನು ಇಷ್ಟಪಡ್ತಾರೆ ಅಂತೇಳಿ ಅವ್ರೇನು BJPಗೆ ಹೋಗಲಿಲ್ಲ, ಅಥವಾ ಮೋದಿ ಸಿದ್ದರಾಮಯ್ಯನವ್ರನ್ನ ಬಾ ಅಂತ ಕರೆದಿಲ್ಲ. ಆದರೆ ಇವೆಲ್ಲ ನಮಗೆ ಗೊತ್ತಿಲ್ಲ ಸುಳಿಗಳು, ರಾಜಕೀಯದ ಸುಳಿಗಳಲ್ಲಿ ಹಲವಾರು ಸತ್ಯಗಳು ಅಡಗಿಬಿಟ್ಟಿದ್ದಾವೆ. ಮತ್ತು ಈಗ ಹೇಳಿದ್ನಲ್ಲ, ಇದನ್ನು ಪ್ರತಿ ವಾರ 2 ವಿಡಿಯೋ ಮಾಡ್ತೀನಿ. ನನಗೆ ನೀವು ದಯವಿಟ್ಟು ಹೇಳಿ, ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪು ಹೇಳಿದರೆ ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್. ಸುಳ್ಳು ಹೇಳಿದರೆ, ಸುಳ್ಳು ಅಂತ ನಾನು ಒಂದೂ ಸುಳ್ಳು ಹೇಳಲ್ಲ, ಹೇಳ್ತಾ ಇಲ್ಲ, ನಿಮ್ಮ ಮುಂದೆ ಇಟ್ಟಿರೋದಲ್ಲ ಸತ್ಯ. ಸುಳ್ಳು ಹೇಳಿದರೆ ಕ್ಷಮೆ ಕೇಳ್ತೀನಿ. ನಾನು ಸತ್ಯ ಹೇಳಿದರೆ ವಾಟ್ ಈಸ್ ಯುವರ್ ಆನ್ಸರ್? ಮಾಲೀಕರು ಮತ್ತು ಸೇವಕರು, ನೀವು ಸ್ವಯಂ ಸೇವಕ ಸಂಘ ಅಂತ ಮಾಡಿ ಸೇವಕರ ಬಗ್ಗೆ ಮಾತನಾಡ್ತಿದ್ದೀರಿ, ದಿನ ಸೆಳಿತಿದ್ದೀರಿ. ನೀವು ಯಾಕೆ ಮಾಲೀಕರು ಯಾರು ಅನ್ನೋದನ್ನು ನೀವು ಹೊರಗಡೆ ಯಾಕೆ ಹೇಳ್ತಿಲ್ಲ? ಮನು ಕೂಡ ಅದನ್ನೇ ಹೇಳ್ತಾನಲ್ವಾ, ಮಾಲೀಕ, ಇಡೀ ಧರ್ಮದ ಮಾಲೀಕ ಯಾರು? ಬ್ರಾಹ್ಮಣ, ವಿಪ್ರ. ಅವನಿಗೆ ಸಪೋರ್ಟ್ ಕೊಡೋರು ಯಾರು? ಟ್ವೈಸ್ ಬಾರ್ನ್, ಅಂದರೆ ಜನಿವಾರ ಹಾಕಿರೋರು, ಕ್ಷತ್ರಿಯ ಮತ್ತು ವೈಶ್ಯ. ನಾವು ಆದರೆ ಬಹುಸಂಖ್ಯಾತರು ಇರೋದು ಯಾರು? ಶೂದ್ರರು. ಇವ್ರನ್ನ ಸೇವೆ ಮಾಡೋಕ್ಕೋಸ್ಕರ ಶಾಶ್ವತ ಗುಲಾಮಗಿರಿ ಅನ್ನೋದನ್ನು ಮನು ಹೇಳ್ತಾನೆ. ನಮ್ಮ ಕಾಲದಲ್ಲಿ ನೀವು ಅದನ್ನು ಬಹಳ ಎಚ್ಚರಿಕೆಯಿಂದ, ಯಾಕಂದರೆ ಈ ಸಂಗತಿಗಳು ಇವ್ರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಪ್ರಿಯಾಂಕಿ ಇವರಿಗೆಲ್ಲ ಅವ್ರು ಹೇಳೋಕ್ಕಾಗಲ್ಲ, ಅನೇಕ ಕಾರಣಗಳಿಗೆ ಹೇಳೋಕ್ಕಾಗಲ್ಲ. ನಾನು ಒಬ್ಬ ಇಂಡಿವಿಜುವಲ್, ನನಗಿರೋ ಸ್ವಾತಂತ್ರ್ಯ ರಾಜಕಾರಣಿಗಳಿಗಿಲ್ಲ. ನಾನು ಹೇಳ್ತಿದ್ದೀನಿ, ನೀವು ದಯವಿಟ್ಟು ಸ್ವಯಂ ಸೇವಕರು, ಸ್ವಯಂ ಸೇವಕರನ್ನು ನಡೆಸ್ಕೊಳ್ತಿರೋ, ಅವ್ರ್ಯಾರು ದುಷ್ಟರು ಅಂತ ಹೇಳ್ತಿಲ್ಲ ನಾನು, ಅವರೆಲ್ಲ ಶೋಕಿ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ, ಏನೋ ರಾಜಕೀಯ ನಾಯಕರುಗಳ ರೀತಿಯಲ್ಲಿ. ಅವರನ್ನು ನಡೆಸ್ಕೊಳ್ತಿರೋ ಮಾಲೀಕರ ಬಗ್ಗೆ ಮತ್ತು ಮಾಲೀಕರನ್ನ ನೀವು ಯಾವ ರೀತಿ ಆರಿಸ್ತೀವಿ ಅನ್ನೋದ್ರ ಬಗ್ಗೆ, ಹೇಗೆ ಅದನ್ನು ಗುರ್ತಿಸ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನಾನು ಅಕಸ್ಮಾತ್ ನಿಮ್ಮ ಜೊತೆ ಬಂದರೆ, ನಾನು ಬರ್ತೀನಿ ಅಂತ ಇಟ್ಕೊಳ್ಳಿ, ಯಾವುದೋ ಕಾರಣಕ್ಕೆ ನಿಮ್ಮ ಶಿಸ್ತು ಇಷ್ಟ ಆಯಿತು, ಬರ್ತೀನಿ. ನನ್ನನ್ನು ಕೂಡ ಮಾಲೀಕರ ಜೊತೆ ಸೇರಿಸ್ತೀರಾ ಅಥವಾ ಸೇವಕನ ಜೊತೆ ಇಡ್ತೀರಾ? ಇದಕ್ಕೆ ನನಗೆ ಆನ್ಸರ್ ಬೇಕು. ಮುಂದಿನ ಬಾರಿ ಪ್ರಿಯಾಂಕಿ ಯಾಕೆ ಎತ್ತಿದ್ದಾರೆ
ಯಾವ ಕಾರಣಕ್ಕೆ ಈ ಹಂತದಲ್ಲಿ ಎತ್ತಿದ್ರು ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿ ಎದ್ದೇ ಇರೋದನ್ನು ಅಂತ ಹೇಳೋದಿಲ್ಲ. ಅವ್ರು ಎತ್ತಿರೋದ್ರಲ್ಲಿ ಏನೇ ನನಗೆ ಸರಿ ಅನಿಸುತ್ತೆ, ಯಾವುದಕ್ಕೆ ನೀವು ಉತ್ತರ ಕೊಡಬೇಕು, ಮತ್ತು ನೀವೊಂದು ಉತ್ತರ ಕೊಟ್ಟಿದ್ದೀರಲ್ಲ, ಹಿಂದೂ ಧರ್ಮ ಯಾವತ್ತೂ ರಿಜಿಸ್ಟರ್ ಆಗಿರಲಿಲ್ಲ, ಇಟ್ ಈಸ್ ಅ ಫ್ಯಾಕ್ಟ್. ಆದರೆ ನಂದು ಒಂದು ಧರ್ಮ ಇದೆ, ನನ್ನ ಧರ್ಮಕ್ಕೆ ಸೇರಿದ್ರು ಬಿಡಿ, ಅದು ಹೇಳೋಕ್ಕಾಗಲ್ಲ ಎಷ್ಟು ಅಗಣಿತ ಸಂಖ್ಯೆಯಲ್ಲಿದ್ದಾರೆ ಅಂತ. ಆ ಧರ್ಮ ಕೂಡ ಇವತ್ತು ನಾನು ಘೋಷಿಸ್ತೀನಿ. ಮತ್ತು ಆ ಧರ್ಮದವ್ರಿಗೆ ನೀವು ಟ್ಯಾಕ್ಸ್ ಕೊಡಬೇಡಿ, ನಾವೆಲ್ಲ ಒಂದು ಗುಂಪು ಮಾಡ್ಕೊಳ್ಳೋಣ, ಇನ್ಕಮ್ ಟ್ಯಾಕ್ಸ್, ಈ ತೆರಿಗೆ ಇವೆಲ್ಲ ಕಟ್ಟಬೇಡಿ, ನಾವು ಬೆಳೆಯೋದಕ್ಕೇನು ಅಂತ ಮಾಡ್ಕೊಳ್ಳೋಣ. ಮತ್ತು ಆ ಧರ್ಮ ಅಂದರೆ ಗೊತ್ತು ನಿಮಗೆ, ಒಂದು ಬಿಲೀಫ್ ಸಿಸ್ಟಮ್, ನಂಬಿಕಾ ವ್ಯವಸ್ಥೆ, ಇನ್ನೊಂದು ಪ್ರಾಕ್ಟೀಸ್. ಆದರೆ ನಡುವೆ ಇರೋ ಕೆಲವು, ನಾವು ಪೂಜೆ ಮಾಡ್ತೀವೋ, ನನ್ನ ಇವ್ರು ಯಾರು, ನಾನು ಒಪ್ಕೊಳ್ಳೋ ಲಾಂಛನ ಯಾವುದು, ನಾನು ಒಪ್ಕೊಳ್ಳೋದಾದರೆ ಪ್ರವಾದಿ ಯಾರು, ನಿಮ್ಮ ಥರ 100 ಜನ ಹೇಳಲ್ಲ, ಒಬ್ಬನ್ನೇ ಕೊಡ್ತೀನಿ ನಾನು, ಒಬ್ಬನ್ನ. ಅದು ಪೌರಾಣಿಕ ಇದಿರ್ಬೋದು, ಆದರೆ ಪೌರಾಣಿಕ ಪಾತ್ರಗಳಿಗೆ ವ್ಯಕ್ತಿತ್ವಗಳನ್ನು ನೀವು ಐತಿಹಾಸಿಕ ವ್ಯಕ್ತಿಗಳು ಅಂತ ಹೇಳ್ತಾ ಇರೋದ್ರಿಂದ, ನೀವು ಹೇಳಿರೋ ಇವ್ರನ್ನ ರಾಮನನ್ನ ಐತಿಹಾಸಿಕ ಅಂತ ಒಪ್ಕೊಳ್ಳೋದಾದರೆ, ನಾನು ಹೇಳೋದು ನನ್ನ ಪ್ರವಾದಿಯನ್ನು ನೀವು ಒಪ್ಕೋಬೇಕಾಗತ್ತೆ. ಅದನ್ನು ಮುಂದೊಂದು ಸಾರಿ ಮಾತನಾಡ್ತೀನಿ. ದಯವಿಟ್ಟು ನಾನು ಯಾವುದೇ ಈರ್ಷ್ಯೆ ಅನ್ನೋದು ಎಲ್ಲಷ್ಟೂ ನನ್ನಲ್ಲಿಲ್ಲ, ಅಣುವಿನಷ್ಟು ಇಲ್ಲ, ಒಂದು ಸಣ್ಣ ಕ್ವಾಂಟಮ್ನಷ್ಟು ಇಲ್ಲ. ನಾನು ಮಾತನಾಡ್ತಿರೋದು ನನ್ನನ್ನು ಡಿಸ್ಟರ್ಬ್ ಮಾಡೋ ಕೆಲವು ಪ್ರಶ್ನೆಗಳನ್ನ ಹೇಳಿದ್ದೀನಿ. ನೀವು ಉತ್ತರ ಕೊಟ್ಟರೆ ನನಗೆ ತಿದ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನು ತಿದ್ದೋದಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ.